ನಾವು ತಿರುಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಓದಿಕೊಂಡು ನಾವು ಮುಂದೆ ಹೋಗೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2-6 ವಚನಗಳನ್ನು ಓದಿಕೊಳ್ಳೋಣ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ. ಮನೆಗಿಂತ ಮನೆ ಕಟ್ಟಿದ್ದವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಶೆಗಿಂತ ಯೇಸುವು ಹೆಚ್ಚಾದ ಮಾನಕ್ಕೆ ಯೋಗ್ಯವೆಂದೆಣಿಸಿದ್ದಾನೆ. ಪ್ರತಿ ಮನೆಯನ್ನು ಯಾರೋ ಒಬ್ಬನು ಕಟ್ಟಿರುವನು, ಸಮಸ್ತವನ್ನು ಕಟ್ಟಿದಾತನು ದೇವರೇ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೇ ತನಕ ಹಿಡ್ಕೊಂಡವರಾದರೆ ನಾವೇ ದೇವರ ಮನೆಯವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಾಮಿ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಾಕ್ಯಗಳನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯಗಳನ್ನು ನುಂಗು ಬಿಡಬೇಕೆಂದು, ವಾಕ್ಯಗಳ ವಿರುದ್ಧವಾಗಿ ಕೆಲಸ ಮಾಡಿ ನೋಡುವ ಅಂಧಕಾರ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಯೇಸು ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿ ನಮ್ಮನ್ನು ಬಿಡುಗಡೆ ಮಾಡಿಕೊಳ್ತೇವೆ. ನೀನು ನಮಗೆ ಬೋಧಿಸು, ನಮ್ಮೊಡನೆ ಮಾತಾಡು ಸ್ವಾಮಿ. ಸ್ವಾಮಿ, ಈ ಸಮಯದಲ್ಲಿ ಇಲ್ಲಿರುವಂಥ ಕೆಲವರ ಬಗ್ಗೆ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಇಲ್ಲಿ ಕೆಲವರು ಕಣ್ಣೀರಿನಿಂದ ಬಂದಿದ್ದಾರೆ ಸ್ವಾಮಿ. ಅವರ ಕಣ್ಣೀರು ನಿನಗೆ ಗೊತ್ತು. ನೀನು ಅವ್ರನ್ನು ಪ್ರೀತಿಸಿದ್ದಿ. ನೀನು ಅವರ ಜೀವನದಲ್ಲಿ ನಿನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸು. ಅವರ ಕಷ್ಟಗಳನ್ನು ನಿವಾರಿಸಿ, ಅವರ ಕಣ್ಣೀರುಗಳನ್ನು ಒರೆಸಿ, ಅವ್ರನ್ನು ಸಂತೈಸು, ಬಲಪಡಿಸು, ನಿನ್ನ ಸಮಾಧಾನವನ್ನು ಅನುಗ್ರಹಿಸು. ಕರ್ತನೆ, ಇಲ್ಲಿ ಯಾರೋ ಒಬ್ಬರು ಕರ್ತನೆ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ, ಕರ್ತನೆ ಸ್ವಾಮಿ, ಆ ಆತ್ಮಹತ್ಯೆಯ ದುರಾತ್ಮವನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಪವಿತ್ರಾತ್ಮನೆ ಆ ಮಗಳ ಜೀವನದಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆ ಸೈತಾನನನ್ನು ಯೇಸು ನಾಮದಲ್ಲಿ ಮುರಿತೇವೆ. ದೇವರಾತ್ಮನೆ ನೀನು ಕಾರ್ಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆ ಮಗಳನ್ನು ಸಂತೈಸು, ಬಲಪಡಿಸು. ದುರಾತ್ಮ ಯೇಸು ನಾಮದಲ್ಲಿ ಶಪಿಸ್ತೇವೆ, ಮುರಿತೇವೆ. ತೊಲಗುಗೆ ಯೇಸು ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲೆಂದು ಉಚ್ಚರಿಸ್ತೇವೆ. ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ. ನೀನು ಕರ್ತನಾಗಿ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್. ಇಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಏನಂದರೆ, ಅದರಲ್ಲಿ 3ನೇ ಅಧ್ಯಾಯ 5ನೇ ವಚನ, ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಮುಂದೆ ಪ್ರಕಟವಾಗಬೇಕಾದ ಸಂಗತಿಗಳಿಗೆ ಆತನು ಸಾಕ್ಷಿಯಾಗಿದ್ದನು. ಅಂದರೆ ಹಿ ವಾಸ್ ದ ಶಾಡೋ ಆಫ್ ದ ಥಿಂಗ್ಸ್ ಟು ಕಮ್. ಮುಂದೆ ಆಗಬೇಕಾದಂಥ ಪ್ರವಾದನವಾಗಿ ನಡೀಬೇಕಂತ ಸಂಗತಿಗಳಿಗೆ ಮೋಶೆ ಒಂದು ಗುರುತಾಗಿದ್ದ. ಆದ ಕಾರಣ ಮೊದಲನೇದಾಗಿ ನಾವು ನೋಡಿದೆವು, ಮೋಶೆ ಇಸ್ರಾಯೇಲರಿಗೂ ದೇವರಿಗೂ ಮಧ್ಯದಲ್ಲಿ ಮಧ್ಯಸ್ಥಗಾರನಾಗಿದ್ದನು. ಅಲ್ಲಿ ಅದನ್ನು ನಾವು ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ ಅಲ್ಲಿ ನೋಡುವಾಗ ಆತನು ಏನಾಗಿದೆ ಅಂತ ನಾವು ನೋಡ್ತೇವೆ. 38ನೇ ವಚನ, ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ಇಲ್ಲಿ ಸ್ಟಿಫನನು ಅವನನ್ನು ಅಲ್ಲಿಗಳಿತಾ ಇಲ್ಲ, ಮೋಶೆ ಮಧ್ಯಸ್ಥಗಾರನಾಗಿದ್ದ ಅಂತ. ಇಲ್ಲಿ ಆತನು ಹೇಳುವಂಥ ಸಂಗತಿ, ಯೇಸು ಆತನು ನಮಗೂ ದೇವರಿಗೂ ಮಧ್ಯಸ್ಥಗಾರನ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಬಹಳ ಭಯಂಕರ ಆಗಿತ್ತು ಅಲ್ಲ. ಮಧ್ಯಸ್ಥಗಾರನಾಗಿರುವಾಗ ಸೀನಾಯಿ ಬೆಟ್ಟದ ಮೇಲೆ ದೇವರು ಇಳಿದು ಬರುವಾಗ ಬೆಂಕಿ ಹತ್ತಿ ಉರಿತಾ ಇದೆ. ಬೆಟ್ಟ ಗಡಗಡೆ ನಡುಗ್ತಾ ಇದೆ, ಬೆಟ್ಟ ನಡುಗ್ತಾ ಇದೆ. ಅಲ್ಲಿ ಸುತ್ತಲೂ ಸೇರಿದ್ದ 6 ಲಕ್ಷ ಪುರುಷರು ಭಯದಿಂದ ನಡುಗಿದರು. ಆ ಬೆಟ್ಟದ ಮೇಲಿಂದ ದೇವರು ತನ್ನ ದಶಾಜ್ಞೆಗಳನ್ನು ಬಾಯಿ ಮಾತಿನಿಂದ ಹೇಳಿದ.
ಆ ಗುಡುಗುವ ಶಬ್ದ, ಆ ಉರಿಯುತ್ತಿರುವಂಥ ಬೆಂಕಿ, ಭೂಕಂಪ ಅದೆಲ್ಲ ನೋಡುವಾಗ ಅವರು ಗಡಗಡೆ ನಡಗಿದ್ರು ಅವರು. ಅಲ್ಲಿ ಅದು ಒಡಂಬಡಿಕೆ ನೋಡು ಬಹಳ ಒಂದು ಮಹಿಮೆ ಉಳ್ಳದ್ದು ಎಂಬುದಾಗಿ ಕಂಡು ಬರ್ತದೆ. ಹೊಸ ಒಡಂಬಡಿಕೆ ಮಾಡಿಕೊಳ್ಳುವಾಗ ಯೇಸು ಸ್ವಾಮಿ ಅಲ್ಲಿ ತನ್ನ ಶಿಷ್ಯರೊಡನೆ ಆತನು ಕರ್ತನ ಭೋಜನ ಮಾಡುವಾಗ ಆತನು ದ್ರಾಕ್ಷಾರಸ ಕೊಡುವಾಗ ಹೇಳ್ತಾನೆ, ಇದು ನನ್ನ ರಕ್ತ, ಹೊಸ ಒಡಂಬಡಿಕೆ ರಕ್ತ. ಇಲ್ಲಿ ಯೇಸು ಸ್ವಾಮಿ ತಾನು ಮನುಷ್ಯನಾಗಿದ್ದು ಅದೇ ಸಮಯದಲ್ಲಿ ತಾನು ಕೂಡ ದೇವರಾಗಿದ್ದು ಮಧ್ಯಸ್ಥಗಾರನಾಗಿದ್ದ. ಮೋಶೆ ಮಧ್ಯಸ್ಥನಾಗಿದ್ದಾಗ ಏನು ಹೇಳ್ತಾನ್ರಿ, ನನಗೆ ಭಯ ಆಗ್ತದೆ. ಆ ಒಂದು ಬೆಂಕಿ, ಆ ಒಂದು ಭೂಕಂಪ, ಆ ಒಂದು ಧ್ವನಿ ಇದೆಲ್ಲ ಕೇಳುವಾಗ ಮೋಶೆಗೂ ಕೂಡ ಭಯ ಆಗಿತ್ತು. ಇಲ್ಲಿ ಯೇಸು ಸ್ವಾಮಿ ಆತನು ಮಧ್ಯಸ್ಥಗಾರನಾಗಿ ಅಲ್ಲಿ ಒಂದು 12 ಮಂದಿ ಜನರಲ್ಲಿ, ಇಲ್ಲಿ ಲಕ್ಷಾನುಗಟ್ಟಲೆ ಜನರೊಡನೆ ಮಾಡಲಿಲ್ಲ, 12 ಜನರ ಮಧ್ಯದಲ್ಲಿ ಮಾಡಿದಾಗ ಅದನ್ನು ನೆರವೇರಿಸಿದ್ದು ಶಿಲ್ಬೆ ಮೇಲೆ. ಆತನು ಕೇವಲ ಇಸ್ರಾಯೇಲರಿಗೆ ಮಧ್ಯಸ್ಥಗಾರನಾಗಲಿಲ್ಲ, ಆತನು ಇಡೀ ಮಾನವ ಜನಾಂಗ ಹಾಗೂ ದೇವರಿಗೆ ಮಧ್ಯದಲ್ಲಿ ಮಧ್ಯಸ್ಥಗಾರನಾಗಿದ್ದ. ಅಲ್ಲಿ ಮಧ್ಯಸ್ಥಗಾರನಾಗಬೇಕಾಗಿದ್ದರೆ ಅವನು ಏನಾಗಿರ್ಬೇಕಾಗಿತ್ತು? ಅವನು ಸ್ವತಃ ಮನುಷ್ಯನಾಗಿರಬೇಕಾಗಿತ್ತು, ಅದೇ ಸಮಯದಲ್ಲಿ ದೇವರಾಗಿರಬೇಕಾಗಿತ್ತು. ಇಲ್ಲಿ ಯೇಸುವಿನಲ್ಲಿ ಮಾತ್ರ ಆ ಒಂದು ಕ್ವಾಲಿಟಿ ಇದ್ದನ್ನು ನಾವು ನೋಡ್ತೇವೆ. ಆತನು ಪಾಪವಿಲ್ಲದವನಾಗಿರಬೇಕಾಗಿತ್ತು. ಯೇಸು ಸ್ವಾಮಿ ಪಾಪವಿಲ್ಲದವನಾಗಿ ಅದನ್ನು ನಾವು ನೋಡ್ತೇವೆ. ಈಗ ಎರಡನೇ ಸಂಗತಿ ನಾವು ನೋಡ್ತಾ ಇದ್ವಿ ಏನಂದರೆ, ಮೋಶೆ ಆತನು ಪ್ರಾರ್ಥನೆ ಅಂದರೆ ವಿಜ್ಞಾಪನೆ ಮಾಡುವನು, ಇತರರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದದ್ದು. ಆ ಕೆಂಪು ಸಮುದ್ರದ ಬಳಿಯಲ್ಲಿ ಬಂದಾಗ ಅದನ್ನು ದಾಟುವುದಕ್ಕೆ ಏನಾಗಬೇಕು ಗೊತ್ತಾಗದೆ ಅಲ್ಲಿ ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರೋದು ನೋಡ್ತೇವೆ. ದೇವರೇ, ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದು ನಮ್ಮನ್ನು ಮುಂದೆ ಹೇಗೆ ನಡೆಸ್ತಿ? ದೇವರು ಹೇಳ್ತಾನೆ, ನೀನು ಮೊರೆ ಇಡುವುದೇನು? ಆ ಕೆಂಪು ಸಮುದ್ರವನ್ನು ನಿನ್ನ ಕೋಲೆತ್ತಿ ವಿಭಾಗಿಸು. ಅಲ್ಲಿ ಮೊರೆ ಇಡ್ತಾ ಇದ್ದ. ಮುಂದೆ ಮೋಶೆ ಅಲ್ಲಿ ಅವರಿಗೆ ನೀರಿಲ್ಲದೆ ಇರುವಾಗ ಅಥವಾ ಕಹಿ ನೀರಿದ್ದಾಗ ಅಲ್ಲಿ ಪ್ರಾರ್ಥಿಸಿದ. ದೇವರು ಕಹಿ ನೀರನ್ನು ಸಿಹಿಯಾಗಿ ಬದಲಾಗಿಸಿದ. ನಮ್ಮ ಜೀವನದಲ್ಲಿ ಕಹಿ ಇರ್ಬೋದ್ರಿ, ದೇವರು ಅದನ್ನು ಸಿಹಿಯಾಗಿ ಬದಲಾಯಿಸ್ತಾನೆ. ಯಾವ ಸಮಯದಲ್ಲಿ ಅವ್ರು ನೀರೇ ಇಲ್ಲ, ಆ ಸಮಯದಲ್ಲಿ ದೇವರು ಬಂಡೆಯನ್ನು ಸೀಳಿ ಆ ನದಿಯೋಪಾದಿಯಲ್ಲಿ ಅಷ್ಟು ಲಕ್ಷಗಟ್ಟಲೆ ಜನರಿಗೆ ಬೇಕಾದಷ್ಟು ನೀರನ್ನು ಆತನು ಒದಗಿಸಿಕೊಟ್ಟ ಅಂತ ನೋಡ್ತೇವೆ. ಆ ಬಂಡೆ ಕ್ರಿಸ್ತನೇ. ಆ ಬಂಡೆ ಅವ್ರ ಹಿಂದೆ ಹೋಗ್ತಾ ಇತ್ತು ಎಂಬುದಾಗಿ ನೋಡ್ತೇವೆ. ಎಲ್ಲೆಲ್ಲಿ ಅವರಿಗೆ ನೀರು ಬೇಕಾಗಿತ್ತೋ ಆ ನೀರನ್ನು ಅಲ್ಲಿ ಆ ಬಂಡೆ ಮೂಲಕ ಕೊಡ್ತಾ ಬಂದ. ಅಲ್ಲಿ ಮೋಶೆ ವಿಜ್ಞಾಪನೆ ಮಾಡ್ತಾ ಇದ್ದನೆಂಬುದಾಗಿ ನೋಡ್ತೇವೆ. ಅವರು ಬಸವನ ಒಂದು ಮೂರ್ತಿ ಮಾಡಿಕೊಂಡಾಗ, ಬಂಗಾರದ ಬಸವನ ಮೂರ್ತಿ, ಆ ಒಂದು ಎತ್ತಿನ ಮೂರ್ತಿ ಮಾಡಿಕೊಂಡಾಗ ಐಗುಪ್ತ ದೇಶದಿಂದ ಬಂಗಾರ ದೋಚ್ಕೊಂಡು ಬಂದರು. ಅವ್ರು ಭಾಳಷ್ಟು ಬಂಗಾರ ತಗೊಂಡು ಬಂದರು. ಈಗ ಆ ಬಂಗಾರ ಹಾಕಿ ಏನು ಮಾಡ್ಯಾರ್ರಿ? ಬಸವಣ್ಣನ ಮೂರ್ತಿ ಮಾಡ್ಕೊಂಡ್ರಿ. ನಮ್ಮ ದೇಶದ ಬಸವಣ್ಣ ಅಲ್ಲ, ಆ ದೇಶದ ಬಸವಣ್ಣ. ಅಲ್ಲಿ ದೇವರಿಗೆ ಸಿಟ್ಟು ಬಂತು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅಂತ ದಶಾಜ್ಞೆ ಕೊಟ್ಟಂಥ ದೇವರು. ಇಲ್ಲಿ ನೋಡಿದರೆ ಆಗಲೇ ದೇವರು ಧ್ವನಿಯಿಂದ ಮಾತಾಡಿ ಇಡೀ ಎಲ್ಲ ಸೀನಾ ಬೆಟ್ಟ ನಡಿಗೆ ಮಾತಾಡಿದಂಥ ಆ ಧ್ವನಿ ಮರೆತು ಬಿಟ್ಟು ಈಗ ಒಂದು ಬಸವನ ಮೂರ್ತಿ ಮಾಡಿಕೊಂಡು ಇದೇ ಯೆಹೋವನು, ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ ಯೆಹೋವನು ದೇವರು ಇದೆ ಎಂಬುದಾಗಿ ಅವರು ಜಾತ್ರೆ ಮಾಡಲಿಕ್ಕೆ ಆರಂಭಿಸಿದರು. ಏನಾಯ್ತು ರೀ? ದೇವರಿಗೆ ಸಿಟ್ಟು. ಆ ಸಮಯದಲ್ಲಿ ಮೋಶೆ ಪ್ರಾರ್ಥಿಸ್ತಾನೆ. ದೇವರ ತಾನು ಅವ್ರನ್ನ ಬಸ್ ಮಾಡಿಬಿಡ್ತಾನೆ, ನಿನ್ನ ಮೂಲಕ ಬೇರೆ ಸಂತಾನ ಉಂಟು ಮಾಡ್ತಾನೆ. ಮೋಶೆ ಪ್ರಾರ್ಥನೆ, ಸ್ವಾಮಿ ನೀನು ಅವ್ರನ್ನ ಉಳಿಸಲಾರದೆ, ಅವ್ರನ್ನ ನಡೆಸ್ಲಿಕ್ಕಾಗದೆ ಅವ್ರ ನಾಶ ಮಾಡಿದೆ ಅಂತ ಬೇರೆ ಜನಾಂಗಗಳು ಅಂದ್ಕೊಳ್ತಾರೆ. ದೇವರೇ, ನಿನ್ನ ನಾಮಕ್ಕೆ ಅವಮಾನ ಆಗಬಾರ್ದು ಅಲ್ಲ. ಅದೇ ಸಮಯದಲ್ಲಿ ದೇವರೇ ಅವ್ರನ್ನ ಕರುಣಿಸು, ಅವರ ಪಾಪಗಳನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡೋದನ್ನು ನೋಡ್ತೇವೆ. ದೇವರು ಅವರ ಪಾಪಗಳನ್ನು ಕ್ಷಮಿಸಿ ಅವರೊಡನೆ ಬಂದ. ಆ ಸಮಯದಲ್ಲಿ ಮೋಶೆ ಆರೋನನಿಗಾಗಿ ಪ್ರಾರ್ಥನೆ ಮಾಡಿದೆ. ಯಾಕೆಂದರೆ ದೇವರು ಆರೋನನನ್ನು ಕೂಡ ನಾಶ ಮಾಡಬೇಕೆಂದು ಬಯಸಿದಂತ. ಅದನ್ನು ಧರ್ಮೋಪದೇಶ ಕಾಂಡ ನಾವು ಅದರ 9ನೇ ಅಧ್ಯಾಯದಲ್ಲಿ ಓದ್ತೇವ್ರಿ. ಅಲ್ಲಿ 40 ದಿವಸ ದೇವರ ಸನ್ನಿಧಾನದಲ್ಲಿ ಬಿದ್ದು ಇಸ್ರಾಯೇಲರಿಗಾಗಿ 40 ದಿವಸ ಹೋಗಿ ಬಂದಿದ್ದಾನೆ. ಈ ಊಟ ಇಲ್ಲ, ನೀರಿಲ್ಲ,
ಇಲ್ಲಿ ಬಂದು ಅವರ ಮೂರ್ತಿಯನ್ನು ನೋಡಿಬಿಟ್ಟು ಅದನ್ನು ಪುಡಿ ಮಾಡಿ ಸುಟ್ಟು ಹಾಕಿ ಮತ್ತೆ ದೇವರ ಸನ್ನಿಧಿಗೆ ಮತ್ತೆ 40 ದಿವಸ ಏನು ಊಟ ಇಲ್ಲ, ನೀರಿಲ್ಲ, ದೇವರ ಸನ್ನಿಧಾನದಲ್ಲಿ ಬಿದ್ದಿದ್ದ. ದೇವರ ಅವ್ರನ್ನು ಕ್ಷಮಿಸು, ಅವರ ತಪ್ಪುಗಳನ್ನು ಕ್ಷಮಿಸು ಸ್ವಾಮಿ. ಮತ್ತೊಂದು ಸಂಗತಿ, ದೇವರೇನು ಹೇಳಿದ? ನಾನು ನಿಮ್ಮ ಕೂಡ ಬರುವುದಿಲ್ಲ. ಅದಕ್ಕೆ ಗಂಟು ಬಿದ್ದ ದೇವರಿಗೆ, ನೀನೇ ಬರಬೇಕು ಸ್ವಾಮಿ, ನೀನೇ ಬರಬೇಕು. ಅದರ 33 ಅದರ 14ನೇ ವಚನದಲ್ಲಿ ನೆನೆಸ್ತೇನೆ. ವಿಮೋಚನೆ ಕಾಂಡ 33:14 ದೇವರು ಹೇಳ್ತಾನೆ, ನಾನೇ ಬರ್ತೇನೆ ನಿಮ್ಗೆ ಕೂಡ. ಮೈ ಪ್ರೆಸೆನ್ಸ್ ಶಾಲ್ ಗೋ ವಿತ್ ಯು. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಪ್ರೆಸೆನ್ಸ್ ಇದೆ, ಕನ್ನಡದಲ್ಲಿ ಓದುವಾಗ ದೇವರು ಹೇಳ್ತಾನೆ, ನಾನೇ ಬರ್ತೇನೆ ನಿಮ್ಗೆ ಕೂಡ, ನಾನೇ ಬರ್ತೇನೆ. ಅಲ್ಲಿವರೆಗೆ ಮೋಶೆ ಬಿಡಲಿಲ್ಲ. ವಿಜ್ಞಾಪನೆ ಮಾಡುವಂಥ ಮೋಶೆ, ಅವರು ತಬೇರದಲ್ಲಿ ಅಲ್ಲಿ ದೇವರು ಗುಣಗುಟ್ಟಿದಾಗ ವಿಜ್ಞಾಪನೆ ಮಾಡಿದ. ಅಲ್ಲಿ ಬೆಂಕಿ ಎತ್ಬಿಡ್ತು. ಅದನ್ನು ಬೆಂಕಿ ಶಮನ ಮಾಡೋದಕ್ಕಾಗಿ ದೇವರಿಗೆ ವಿಜ್ಞಾಪನೆ ಮಾಡಿದ. ಅಲ್ಲಿ ಬೆಂಕಿ ನಿಂತೋಯ್ತು. ಕಿಬ್ರೋತ್ ಹತಾವದಲ್ಲಿ ಮನುಷ್ಯರು ಮಾಂಸಕ್ಕಾಗಿ ಆಶೆಪಟ್ಟು ಅಲ್ಲಿ ಸಾಯ್ತಾ ಇರುವಾಗ ಮೋಶೆ ವಿಜ್ಞಾಪನೆ ಮಾಡಿದ್ದನ್ನು ನೋಡ್ತೇವೆ. ಮೋಶೆ ಮಾತ್ರ ಅಲ್ಲ, ಅಲ್ಲಿ ಆರೋನನ್ನು ಕೂಡ ವಿಜ್ಞಾಪನೆ ಮಾಡೋದನ್ನು ನೋಡ್ತೇವೆ. ಮತ್ತು ಮಿರ್ಯಾಮಳು ಮತ್ತು ಆರೋನನು ಮೋಶೆ ವಿರುದ್ಧವಾಗಿ ಗುಣಗುಟ್ಟಿದಾಗ ಏನಾಯ್ತು ರೀ? ಮಿರ್ಯಾಮಳಿಗೆ ಕುಷ್ಠರೋಗ ಬಂತು. ಕನ್ನಡದಲ್ಲಿ ತೊನ್ನು ಅಂತಿದೆ, ತೊನ್ನಲ್ಲ. ಅರ್ಧ ಕೊಳೆತು ಹೋದ ಶವದಂತೆ ಅವಳು ಆಗಬಾರ್ದು ಅಂತ ಆರೋನನ್ನು ಹೇಳ್ತಾ ಇದ್ದಾನೆ. ಅಂದರೆ ಅರ್ಧ ಭಾಗ ಕೊಳೆತಂತಾಗಿದೆ ಅವಳ ದೇಹ. ಅದಕ್ಕಾಗಿ ಮೋಶೆ ಅವಳಿಗಾಗಿ ವಿಜ್ಞಾಪನೆ ಮಾಡ್ತಾನೆ. 7 ದಿವಸ ಅವಳು ಪಾಳೆದು ಹೊರಗಿಡಬೇಕು. ನಂತರ ಅವಳು ಬಂದ ನಂತರ ಮುಂದೆ ನೀವು ಪ್ರಯಾಣ ಮಾಡ್ಬೋದೆಂಬುದಾಗಿ ದೇವರು ಹೇಳಿದು ನೋಡ್ತಾ, ಆ 7 ದಿವಸಗಳಲ್ಲಿ ಕರ್ತನು ಅವಳನ್ನು ಗುಣಪಡಿಸಿದ. ಮತ್ತೇನಾಯ್ತು ರೀ? ಮತ್ತೆ ಯಾವಾಗ ಮೋಶೆ ಪ್ರಾರ್ಥನೆ ಮಾಡಿದ? ಅರಣ್ಯ ಕಾಂಡದಲ್ಲಿ ಅದರ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದು ಟರ್ನಿಂಗ್ ಪಾಯಿಂಟ್, ಅದು ಇಸ್ರಾಯೇಲರ ಜೀವನದಲ್ಲಿ. ಅವರು ಸ್ಪೈಸ್ ಕಳಿಸಿದ್ರು, ಗೂಢಚಾರನ್ ಕಳಿಸಿದ್ರು. ಅವ್ರೇನು ಸುದ್ದಿ ತೊಗೊಂಡ್ಬಂದ್ರಿ? ಏನು ಸುದ್ದಿ ತಂದ್ರು? ಇದು ಸಾಧ್ಯ ಇಲ್ಲ, ಕಾನಾನ್ ದೇಶ ನಾವು ಗೆದ್ದುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಅದು ಉನ್ನತ ಪುರುಷರಿಂದ ತುಂಬಿದೆ. ಒಬ್ಬನು 16 ಫೂಟ್ ಇದ್ರೆ, ಇನ್ನೊಬ್ಬ 28 ಫೂಟ್ ಅದಾನ, ಇನ್ನೊಬ್ಬ 36 ಫೂಟ್ ಅದಾನ. ಅವ್ರ ಮುಂದೆ ನಾವೆಷ್ಟು ಸಣ್ಣವ್ರು ಕಾಣ್ತಾ ಇದ್ದೀವಿ? ಮಿಡತಿ ಅಂತ ಕಾಣ್ತಾ ಇದ್ದೀವಿ. ಅಷ್ಟು ಎತ್ತರದ್ರ ಜನರು. ಅಂಥವ್ರು ಕೋಟೆ ಕಟ್ಕೊಂಡಿದ್ದಾರೆ. ಅಂಥ ಕೋಟೆಗಳನ್ನು ಕೆಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೇವರು ಹೇಳಿದಂತೆ ಹಾಲು ಜೇನು ಹರಿಯುವಂಥ ದೇಶ ನಿಜ. ಹಾಲು ಜೇನು ಹರಿಯುವಂಥ ದೇಶ ಕೊಡ್ತೇನೆ ಅಂತ ದೇವ್ರು ಹೇಳಿದ್ನಲ್ಲ, ಅದು ನಿಜ ಎಂಬುದಾಗಿ ಹೇಳ್ತಾರೆ. ಆದರೆ ನಾವು ಗೆದ್ದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೋಡ್ತೇವೆ. ಅದನ್ನು ಹೇಳಿದಾಗ ಜನರು ಏನು ಅನ್ಕೊಂಡ್ರು? ಮೋಶೆ ಆರೋನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ವಿಚಾರ ಮಾಡಿದ್ರು. ಮೋಶೆ ಏನು ಮಾಡಿದರೆ? ಜನರ ಮುಂದೆ ಅಡ್ಡ ಬಿದ್ದ. ಈಸ್ ಅ ಲೀಡರ್, ಆದ್ರೆ ಜನರ ಮುಂದೆ ಅಡ್ಡ ಬಿದ್ದಾನ್ರಿ. ಏನು ಮಾಡ್ತೀರಿ ಮಾಡ್ರಿ. ಆದರೆ ದೇವರ ತೇಜಸ್ಸು ಅಲ್ಲಿ ಹೊಳೆಯುವಾಗ ಮೋಶೆನ ಕರೀತಾನೆ ದೇವ್ರ ಬಾಯಲ್ಲಿ. ಇವ್ರನ್ನ ಬಸ್ ಮಾಡಿಬಿಡ್ತಾನೆ ಒಂದೇ ಸೆಕೆಂಡ್ನಾಗ. ದೇವ್ರ ಮಾತು ಯಾವಾಗೇನ್ರಿ? ಬಸ್ ಮಾಡಿಬಿಡ್ತಾನೆ. ಅಲ್ಲಿ ಮೋಶೆ ಹೇಳ್ತಾನೆ, ಸ್ವಾಮಿ ಮಾಡಬೇಡ, ಮೊದಲು ಹೆಂಗೆ ಕ್ಷಮಿಸ್ತಾ ಬಂದಿ ಸ್ವಾಮಿ, ಈಗಲೂ ಅವ್ರನ್ನ ಕ್ಷಮಿಸು. ಆ ರೀತಿಯಾಗಿ ಮೋಶೆಯಲ್ಲಿ ವಿಜ್ಞಾಪನೆ ಮಾಡ್ತಾನ್ರಿ. ದೇವರು ಅಲ್ಲಿ ಕ್ಷಮಿಸಿದ. ಆದರೆ ಒಂದು ಸಂಗತಿ, ಕ್ಷಮಿಸುತ್ತೇನೆ ಆದರೆ, ಇಲ್ಲೊಂದು ಬರ್ತೈತೆ ರೀ, ಆದರೆ ಇವರು ಪದೇ 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 ನನ್ನ ವಿರುದ್ಧವಾಗಿ ಗುಣಗುಟ್ಟಿದ್ದರಿಂದ ಏನಂತ ಗುಣಗುಟ್ಟಿದ್ರು? ನಮ್ಮನ್ನು ಸಾಯಿಸೋದಕ್ಕಾಗಿ ಕರ್ತಂದು, ಸಾಯಿಸೋದಕ್ಕಾಗಿ ಕರ್ತಂದು, ಪದೇ ಪದೇ. ಇಂಗ್ಲೀಷ್ನಲ್ಲಿ 10 times ಅಂತಿದ್ದಾರೆ. ಕನ್ನಡದಲ್ಲಿ ನೋಡುವಾಗ ಪದೇ ಪದೇ 10ಕ್ಕಿಂತ ಎಷ್ಟು ಸಾರಿ, 100 ಸಾರಿ ಅಂದರೂ ಅಂದಿರ್ಬೋದು. ನಮ್ಮನ್ನು ಸಾಯಿಸಕ್ಕೆ ತಂದೆ ಅಂತ ಅಂದಿದ್ದರಿಂದ ನೀವು ಸಾಯುವವರೆಗೆ ಆ ದೇಶ ಎಂಟರ್ ಆಗೋದಿಲ್ಲ ಏನ್ರಿ. 40 ದಿವಸ ಅವರು ಆಗಿದ್ದರಿಂದ ಏನ್ರಿ, 20 ವರ್ಷ ಮೇಲ್ಪಟ್ಟವರೆಲ್ಲರೂ ಏನು ತಿರುಗಬೇಕು? 40 ವರ್ಷ ಅರಣ್ಯದಲ್ಲಿ ಪ್ರವಾಸ. ಇನ್ನೂ 40 ವರ್ಷ ಇದ್ದದ್ದೇ 430 ವರ್ಷ ಐಗುಪ್ತ ದೇಶದಲ್ಲಿ. ಈಗ ಅವರು ಕಾನಾನ್ ದೇಶ ಪ್ರವೇಶ ಮಾಡೋದಕ್ಕೆ ಕೆಲವೊಂದು ವರ್ಷಗಳನ್ನು ತಕ್ಕೊಂಡು ಅಲ್ಲಿ ಬಂದು ಮುಟ್ಟಿದ್ದಾರೆ. ಅಲ್ಲಿ ಮುಟ್ಟಿ ಒಳಗಡೆ ಹೋಗ್ಬೇಕಂದ್ರೆ ಇವರ ಅಪನಂಬಿಕೆಯೇ ಕಾರಣ.
ನಾನು ಅವ್ರನ್ನ ಕ್ಷಮಿಸಿದ್ದೇನೆ. ಆದರೆ ದೇವರು ಕೈ ಬಿಟ್ಟವ್ರ ಗತಿ ಏನಂತ ತಿಳ್ಕೊಳ್ಳೋದು ಸಲುವಾಗಿ ಅವರು 40 ವರ್ಷ ಅರಣ್ಯದಲ್ಲಿ ತಿರುಗಾಡಬೇಕೆಂಬುದಾಗಿ. ಇದು ಟರ್ನಿಂಗ್ ಪಾಯಿಂಟ್ ರೀ, ಇದು ಇಸ್ರಾಯೇಲರ ಚರಿತ್ರೆಯಲ್ಲಿ. ಅವರು ಅಲ್ಲಿ 40 ವರ್ಷ ಅಡವಿಯಲ್ಲಿ ತಿರುಗಬೇಕಾಯ್ತು. ಆದರೆ ದೇವರು ಕೈ ಬಿಟ್ಟ ಇಲ್ಲ. ಪ್ರತಿ ದಿವಸ ಏನು ಊಟ ಕೊಡ್ತಿದ್ದ? ಆಕಾಶದಿಂದ ಮನ್ನವನ್ನು ಸುರಿಸ್ತಾ ಇದ್ದ, ಅವರು ಊಟ ಮಾಡ್ತಾ ಇದ್ರು. ಬಂಡೆಯಿಂದ ನೀರನ್ನು ಕೊಡ್ತಾ ಇದ್ದ, ಲಾವಕ್ಕಿಗಳನ್ನು ಕಳಿಸಿ ಅವರಿಗೆ ಊಟವನ್ನು ಕೊಡ್ತಾ ಇದ್ದ. ಅಷ್ಟು 40 ವರ್ಷ ನಾನು ಕೈ ಬಿಟ್ಟೇನಂತ ಹೇಳಿದ್ರು ಕೂಡ ಊಟ ಕೊಡ್ತಾ ಇದ್ದಾರೆ. ಅಷ್ಟಾದರೂ ಅವ್ರು ಗುಣಗುಟ್ಟಬೇಕೆ ನಿಂತ? ಮರ್ಮರಿಂಗ್ ನಿಂತ? ಇಲ್ಲ. ಅವ್ರು ಮರ್ಮರ್ ಮಾಡ್ತಾನೆ ಇದ್ರು. ಎಲ್ಲಿವರೆಗೆ? ಮೋಶೆ ಸಾಯುವವರೆಗೆ ಅವನ ವಿರುದ್ಧ ಮರ್ಮರ್ ಮಾಡ್ತಾನೆ ಇದ್ರು. ಯಾವಾಗ ಯೆಹೋಶುವ ಬಂದ, ಈಗ 40 ವರ್ಷ ಬಿಟ್ಟರೆ ಆ ಹಳೆ ಜನಾಂಗ ಹೋಯ್ತು, ಹೊಸ ಜನಾಂಗ ಯೆಹೋಶುವ ಕೂಡಿದ್ರು. ಒಬ್ಬರ ಬಾಯಲ್ಲಿ ಕೂಡ ಅವರ ನಾಯಕನ ಬಗ್ಗೆ ಯಾವುದೇ ಗುಣಗುಟ್ಟುವಿಕೆ ಇಲ್ಲ. ಒಂದು ಗುಣಗುಟ್ಟಿಕೆ. ಹಳೆ ಜನಾಂಗ, ಹಳೆ ಒಂದು ತಲೆಮಾರು, ಗುಣಗುಟ್ಟುವ ತಲೆಮಾರು. ಅದು 40 ವರ್ಷದಲ್ಲಿ ದೇವರು ಅವರನ್ನು ಅಡವಿಯಲ್ಲಿ ಕೆಡವಿದನೆಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಕೂಡ ಮೋಶೆ ಪ್ರಾರ್ಥಿಸ್ತಾ ಇದ್ದ, ಅವ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದ. ಒಂದೇ ಸಮಯದಲ್ಲಿ ಆತನ ಪ್ರಾರ್ಥನೆ ಮಾಡಿದಲ್ರಿ. ಯಾವಾಗ್ರಿ? ಅವನ ವಿರುದ್ಧವಾಗಿ ಕೋರಹ, ದಾತಾನ್, ಅಬಿರಾಮ್ ಎಂಬಂಥವ್ರು. ನೀನೊಬ್ಬನೇ ಲೀಡರ್ ಏನು? ನಾವು ಲೀಡರ್ಸ್. ಹೌದು, ಲೀಡರ್ಸ್ ಇದ್ರು ನಿಜವಾಗಿ. ಅದರ ನಾಯಕತ್ವ ಅವ್ರಿಗೆ ಗೊತ್ತಿತ್ತು, ಜನರನ್ನು ಹೇಗೆ ನಡೆಸಬೇಕು. ಒಂದು ಸಮಯದಲ್ಲಿ ಮೋಶೆ ಒಬ್ಬನೇ ಇದ್ದ, ಆಮೇಲೆ ದೇವರು ಅನೇಕ ನಾಯಕರನ್ನ ಎಬ್ಬಿಸಿದ. ದೇವರು ನನಗೆ ಒಬ್ಬನಿಗೆ ಹೊರಕಾಗುವುದಿಲ್ಲ ಅಂತ ಹೇಳಿದಾಗ ದೇವರು ಅನೇಕರಿಗೆ ಅಭಿಷೇಕ ಕೊಟ್ಟು ಅವ್ರ ನಾಯಕರನ್ನಾಗಿ ನೇಮಿಸಿದ್ದ. ಆದರೆ ಈಗ ಅವರು ನಾಯಕರಾದವರು ಮೋಶೆಗೆ ವಿರುದ್ಧವಾಗಿ ಎದ್ದು ನಿಂತರು. ನಾವು ಕೂಡ ಹೋಗ್ತೇವೆ, ದೇವ ದರ್ಶನ ಗುಡಾರದೊಳಗೆ ಹೋಗ್ತೇವೆ. ಆಗ್ಲಿ, ಹೋಗ್ರಿ. ಅಲ್ಲಿ ಮೋಶೆ ಅಲ್ಲಿ ಅವರಿಗಾಗಿ ವಿಜ್ಞಾಪನೆ ಮಾಡೋದು ನಾವು ನೋಡುವುದಿಲ್ಲ. ಕೋರಹ, ದಾತಾನ್, ಅಬಿರಾಮ್ ಏನಾಯ್ತ್ರಿ? ಭೂಮಿ ಬಾಯಿ ತೆರೆದು ಅವರನ್ನು ನುಂಗಿಬಿಡ್ತು, ಜೀವಂತವಾಗಿ ನುಂಗಿಬಿಡ್ತ್ರಿ. ಅಲ್ಲಿ ಮೋಶೆ ವಿಜ್ಞಾಪನೆ ಮಾಡಿದ ಯಾರಿಗಾಗಿ? ಯಾವಾಗ ಇಸ್ರಾಯೇಲರು ಕೋರಹ, ದಾತನ, ಅಬಿರಾಮರ ಪರವಾಗಿ ನಿಂತುಕೊಂಡ್ರು, ಇವರೆಲ್ಲರನ್ನ ನಾನು ನಾಶ ಮಾಡ್ತೇನೆ, ಅಲ್ಲಿ ಕೂಡ ದೇವ್ರು ಹೇಳುವಂಥ ಮಾತು ಭಸ್ಮ ಮಾಡಿಬಿಡ್ತೇನೆ. ಆವಾಗ ಮೋಶೆ ಪ್ರಾರ್ಥಿಸ್ತಾನೆ, ಸ್ವಾಮಿ ಇವರೇನು ಮಾಡಿದ್ದಾರೆ? ಅವರು ನಾಯಕರಾದವರು ತಪ್ಪು ಮಾಡಿದರೆ ನೀನು ಇವ್ರನ್ನ ಯಾಕೆ ಶಿಕ್ಷಿಸಬೇಕು ಅಂತ ದೇವರು ಅವ್ರಿಗೋಸ್ಕರವಾಗಿ ಮೊರೆ ಇಡುವುದನ್ನು ನೋಡ್ತೇವೆ. ಆಗ ದೇವ್ರು ಹೇಳ್ತಾನೆ, ಆಗಲಿ. ಆದರೆ ಕೋರಹ, ದಾತನ, ಅಬಿರಾಮ್ ಅವರ ಗುಡಾರದಿಂದ ಜನರೆಲ್ಲರೂ ದೂರ ಇರಬೇಕಂತ ಹೇಳುವಾಗ ಜನರೆಲ್ಲರೂ ಅವರ ಗುಡಾರದಿಂದ ದೂರ ಹೋದರು. ಆಗ ಭೂಮಿ ಬಾಯಿ ತೆರೆದು ಅವರು ಸಜೀವವಾಗಿ ಭೂಮಿಯೊಳಗೆ ಹೋಗಿಬಿಟ್ರು ಮತ್ತು ಭೂಮಿ ಮತ್ತೆ ಬಾಯಿ ಮುಚ್ಕೊಂಡು ಬಿಡ್ತು. ಅಲ್ಲಿ ಜನರು ಉಳಿದ್ರು, ಕೋರಹ, ದಾತನ, ಅಬಿರಾಮ್ ಹೋದ್ರು. ಮತ್ತೊಂದು ಗುಂಪಿತ್ತು, ಅವ್ರು ನಾವು ಕೂಡ ಆರಾಧನೆ, ನೀನೊಬ್ಬನೇ ದೇವದರ್ಶನ ಗುಡಾರಕ್ಕೆ ಹೋಗೋದ? ನಾವು ಕೂಡ ಹೋಗ್ತೇವೆ. ಅವರು ತಾಮ್ರದ ಧೂಪಾರತಿಗಳನ್ನು ಮಾಡಿಬಿಟ್ಟು ತೆಗೆದುಕೊಂಡು 250 ನಾಯಕರುಗಳು, ಇಸ್ರಾಯೇಲರ ನಾಯಕರುಗಳು ದೇವದರ್ಶನ ಗುಡಾರದೊಳಗೆ ಹೋದ್ರು. ಏನಾಯ್ತ್ರಿ? ದೇವದರ್ಶನ ಗುಡಾರದೊಳಗಿಂದ ಬೆಂಕಿ ಬಂದು ಆ 250 ಜನರನ್ನು ಸುಟ್ಟು ಬಿಡ್ತು. ಏನಾಯ್ತ್ರಿ? ಭಯ ಜನರಲ್ಲಿ. 550 ಜನ ಸತ್ರು. ಈಗ ಏನ್ರಿ? ಇಸ್ರಾಯೇಲ್ರು ಏನಂತ ಇದ್ದಾರೆ? ನಮ್ಮ ನಾಯಕರನ್ನು ಮೋಶೆ ನೀನೇ ಕೊಂದಿ. ಮೋಶೆ ಕೊಂದನ? ಇಲ್ಲ. ಮೋಶೆ ವಿರುದ್ಧವಾಗಿ ಮತ್ತೆ ಗುಣಗುಟ್ತಾ ಇದ್ದಾರೆ. ಆಗೇನಾಯ್ತ್ರಿ? ವ್ಯಾಧಿ, ಭಯಂಕರ ವ್ಯಾಧಿ ಜನರ ಮಧ್ಯದಲ್ಲಿ ಹರಡಲಿಕ್ಕೆ ಆರಂಭಿಸಿತು. 16ನೇದ ಅರಣ್ಯಕಾಂಡ 16:40-50 ನಾವು ನೋಡ್ತೇವೆ. ಮೋಶೆ ಆರನಿಗೆ ಹೇಳ್ತಾನೆ, ಜನರಲ್ಲಿ ವ್ಯಾಧಿ ಹರಡ್ತಾ ಇದೆ, ಜನರು ಸಾಯ್ತಾ ಇದ್ದಾರೆ, ನೀನು ಹೋಗಿ ಧೂಪಾರತಿಯಿಂದ ತೆಗೆದುಕೊಂಡು ಬಂದು ಜನರ ಮಧ್ಯದಲ್ಲಿ ಓಡಿ ಹೋಗು, ಅವರಿಗೋಸ್ಕರ ಪಾಪ ಪರಿಹಾರ ಮಾಡು. ಅಲ್ಲಿ ಅವನು ಆರನನ್ನು ಓಡಿ ಹೋದಾಗ, ಈ ಬಹುಶಃ 84 ವರ್ಷದವನಾಗಿರ್ಬೋದು ರೀ. ಆರನ ಧೂಪಾರತಿ ತೆಗೆದುಕೊಂಡು ಜನರ ಮಧ್ಯದಲ್ಲಿ ಓಡ್ತಾನೆ. ಎಲ್ಲಿ ಓಡಿದಾರೆ? ಜೀವಿಸುವವರಿಗೂ ಸತ್ತವರಿಗೂ ಮಧ್ಯದಲ್ಲಿ ನಿಂತುಕೊಂಡ. ಇದು ಪರಾರ್ಥ ಪ್ರಾರ್ಥನೆ. ದೇವರೇ, ನನ್ನ ದಾಟಿ
ಈ ರೋಗ ಜನರು ಮುಟ್ಟಬಾರ್ದು. ನಾನು ಎಲ್ಲಿ ನಿಂತಿದ್ದೇನೆ ಅಲ್ಲಿಗೆ ಅದು ರೋಗ ನಿಂತ್ಕೊಳ್ಬೇಕು. ಮಧ್ಯದಲ್ಲಿ ಇಟ್ಸ್ ಕಾಲ್ಡ್ ಸ್ಟ್ಯಾಂಡಿಂಗ್ ಇನ್ ದ ಗ್ಯಾಪ್. ಜನರಗೋಸ್ಕರ ಮಧ್ಯದಲ್ಲಿ ನಿಂತ್ಕೊಂಡು ವಿಜ್ಞಾಪನೆ ಮಾಡುವಂಥದ್ದು. ಅಲ್ಲಿ ಆರೋನನನ್ನು ಆತನು ಕಳಿಸಿದ. ಈ ಸಮಯದಲ್ಲಿ ಮೋಶೆ ಮಾಡಲಿಲ್ಲ, ಆರೋನನ್ನು ಕಳಿಸಿದ್ದು ನೋಡ್ತೇವೆ. ಆತನು ಓಡಿದಾಗ ನಾವು ನೋಡ್ತೇವೆ ಘೋರವ್ಯಾಧಿ ಜನರ ಮಧ್ಯದಲ್ಲಿ ಹರಡ್ತಾ ಇತ್ತು. ಆಗ ಆರೋನರವ್ರ ಮಧ್ಯದಲ್ಲಿ ನಿಂತು ಅವ್ರಿಗೋಸ್ಕರ ಪಾಪ ಪರಿಹಾರ ಉಂಟು ಮಾಡಿದಾಗ ಆ ರೋಗ ಅಲ್ಲಿ ನಿಂತು ಹೋಯಿತು. ವಿಜ್ಞಾಪನೆ ಮಾಡುವಂಥ ವ್ಯಕ್ತಿ. ಮತ್ತೊಂದು ಸಂಗತಿ, ಅದನ್ನು ಮಾತಾಡೋದಿಲ್ಲ. ಮತ್ತೆ ಅವರು ಗುಣಗುಟ್ಟಿದಾಗ ದೇವರು ಅಗ್ನಿಮಯವಾದ ಸರ್ಪಗಳನ್ನು ಕಳಿಸಿದ. ಫೈರಿ ಸರ್ಪೆಂಟ್ಸ್ ಅಂತದ್ರಿ. ಬಹುಶಃ ಅದು ಕಡಿದ್ರೆ, ಆ ಥರವಾದಂಥ ಹಾವು ಕಡಿದ್ರೆ ಮೈಂತಿಗೆ ಬೆಂಕಿ ಹತ್ತಿತ್ತು ಅನ್ನೋಂಥ ಒಂದು ಉರಿತ ಅವ್ರ ದೇಹದಲ್ಲಿ ಆಗ್ತಿತ್ತು ಕಾಣಿಸುತ್ತೆ. ಅಥವಾ ನೋಡಲಿಕ್ಕೆ ಹಾವುಗಳು ಬೆಂಕಿಯ ಜ್ವಾಲೆ ಅಂತ ಕಾಣಿಸ್ತಾ ಇತ್ತು. ಆಗಲೂ ಕೂಡ ಮೋಶೆ ಜನರಿಗಾಗಿ ವಿಜ್ಞಾಪನೆ ಮಾಡಿದಾಗ ಏನಾಯ್ತು ರೀ, ದೇವ್ರು ಏನು ಹೇಳ್ತಾನೆ ರೀ, ಒಂದು ತಾಮ್ರದ ಸರ್ಪವನ್ನು ಮಾಡಿ ಅವ್ರ ಮಧ್ಯದಲ್ಲಿ ಇಡು, ಎತ್ತರದಲ್ಲಿಡು. ಯಾರ್ಯಾರು ಅದನ್ನು ನೋಡ್ತಾರೆ ಅವ್ರು ಬದುಕಿಕೊಳ್ತಾರೆ. ಏನಾಯ್ತು ರೀ, ಯಾರು ಲಕ್ಷ್ಯ ಕೊಟ್ಟು ನೋಡಿದರೋ ಅವರು ಬದುಕಿಕೊಂಡ್ರು. ಅದರ ಅರ್ಥ ನಾ ಮುಂದಿನ ದಿವಸಗಳು ಹೇಳ್ತೇನೆ. ಇಲ್ಲಿ ಈವರೆಗೆ ಮೋಶೆ ಬಗ್ಗೆ ಹೇಳಿದೆ. ಮೋಶೆ ಮುಂದೆ ಬರಬೇಕಾದಂಥ ಸಂಗತಿಗಳಿಗೆ ಸೂಚನೆ ಆಗಿದೆ. ಹಿ ವಾಸ್ ದ ಆಫ್ ದ ಥಿಂಗ್ಸ್, ಇಟ್ ವಾಸ್ ದ ಶಾಡೋ ಆಫ್ ದ ಥಿಂಗ್ಸ್ ಟು ಕಮ್. ಮುಂದಾಗುವ ಸಂಗತಿಗಳಿಗೆ ಒಂದು ನೆರಳಾಗಿದ್ದ. ಆತನು ಯಾರನ್ನು ಸೂಚಿಸ್ತಾ ಇದ್ದ? ವಿಜ್ಞಾಪನೆ ಮಾಡುವಾಗ ಯೇಸುವನ್ನು ಸೂಚಿಸ್ತಾ ಇದ್ದ. ಯೇಸು ಕೂಡ ವಿಜ್ಞಾಪನೆ ಮಾಡುವಂಥ ವ್ಯಕ್ತಿ. ಈತನು ಕೇವಲ ಇಸ್ರಾಯೇಲರಿಗಾಗಿ ಮಾತ್ರ ವಿಜ್ಞಾಪನೆ ಮಾಡುವಂಥ ವ್ಯಕ್ತಿಯಲ್ಲ. ಯೇಸು ಸ್ವಾಮಿ ಎಲ್ಲಿಂದ ವಿಜ್ಞಾಪನೆ ನೋಡೋಣ, ಅದನ್ನು ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ 2 ವಚನಗಳು ನೋಡಿಕೊಳ್ಳೋಣ. ಇಬ್ರಿಯ 5:7. ಇಬ್ರಿಯ 5:7. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿ ಇರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ. ಅಲ್ಲಿ ಶಿಷ್ಯರು ನೋಡ್ತಾ ಇದ್ರು. ಕೆಲವು ಸಾರಿ ಯೇಸು ಸ್ವಾಮಿ ಒಬ್ಬನೇ ಬೆಟ್ಟಕ್ಕೆ ಹೋಗ್ಬಿಡ್ತಾ ಇದ್ದ. ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಅನೇಕ ತಾಸುಗಳು ಹಗಲು ರಾತ್ರಿ ದೇವರ ಸನ್ನಿಧಾನದಲ್ಲಿ ಕಳೀತಾ ಇದ್ದ. ಅಲ್ಲೇನು ಪ್ರಾರ್ಥನೆ ಮಾಡ್ತಾ ಇದ್ದ ಗೊತ್ತಿಲ್ಲ. ಇಲ್ಲ ನೋಡ್ತೇವೆ, ಬಲವಾಗಿ ಕೂಗುತ್ತಾ, ಲೌಡ್ ಪ್ರೇಯರ್ ಅಲ್ಲ. ಜೋರಾಗಿ ಪ್ರಾರ್ಥನೆ ಮಾಡಿದರೆ ಕೆಲವ್ರಿಗೆ ಸೇರೋದಿಲ್ಲ ರೀ. ನಮ್ಮ ಟ್ರೆಡಿಷನಲ್ ಜನರಿಗೆ ಜೋರಾಗಿ ಪ್ರಾರ್ಥನೆ ಮಾಡಿದರೆ ಸೇರೋದಿಲ್ಲ ಅಲ್ಲ. ಅಷ್ಟಾಗಿ ಜೋರು ನಮ್ಮ ಮನೆ ಹತ್ರ ಪ್ರೇಯರ್ ಮಾಡ್ತಿರ್ತಾರೆ, ಅದು ಇಡೀ ಓಣಿಗೆ ಕೇಳಿಸ್ತದೆ. ನಾನು ಅದ್ರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ, ಅದಕ್ಕೆ ಅಬ್ಜೆಕ್ಷನ್. ಯಾಕಂದ್ರೆ ಯೇಸು ಸ್ವಾಮಿನ ಹಂಗೆ ಪ್ರೇಯರ್ ಮಾಡ್ತಾ ಇದ್ದಂತ್ರಿ. ಬಲವಾಗಿ ಕೂಗುತ್ತಾ ಪ್ರಾರ್ಥನೆ ಮಾಡ್ತಿದ್ದ, ಕಣ್ಣೀರು ಸುರಿಸುತ್ತಾ. ನಾವು ಕರ್ತನಿಂದ ನಾವು ಕಲಿಬೇಕು ಇದು ಪ್ರಾರ್ಥನೆ. ಬೇರೆಯವರಿಗಾಗಿ ವಿಜ್ಞಾಪನೆ, ತನಗಾಗಿ ಅಲ್ಲ, ಬೇರೆಯವರಿಗಾಗಿ. ಅದೇ ಸಮಯದಲ್ಲಿ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಆತನ ಬೆವರು ನಾವು ನೋಡ್ತೇವೆ ರಕ್ತದ ಉಪಾದೆ ಅಲ್ಲ, ಆತನ ರಕ್ತವು ಆ ಬೆವರಿನ ಉಪಾದಲ್ಲಿ ಬಂತಂತ್ರಿ. ಅಂದರೆ ಒಬ್ಬನು ಮಾನಸಿಕವಾಗಿ ಬಹಳಷ್ಟು ವೇದನೆ ಹೊಂದಾಗ, ಮಾನಸಿಕ ಬಹಳಷ್ಟು ಟೆನ್ಷನ್ ಹೊಂದುವಾಗ ನಮ್ಮ ಬೆವರಿಗೆ ಬದಲಾಗಿ ಆ ಬೆವರಿನ ರಂಧ್ರದಿಂದ ರಕ್ತ ಬರಕ್ಕೆ ಚಾಲಾಗ್ತದಂತ್ರಿ. ಕೆಲವರು ಹೇಳ್ತಾರೆ ಆ ಮನೋವೇದನೆಯಿಂದ ಬರುವಾಗ ದಿನಕರನ್ನು ಹೇಳುವಂಥ ಮಾತು, ರಕ್ತ ಕಣ್ಣೀರು ಸುರಿಸುವುದಂತ್ರಿ. ಕಣ್ಣೀರು ಬದಲಾಗಿ ಕಣ್ಣಿನಲ್ಲಿ ರಕ್ತನ ಬಂದ, ಅಷ್ಟು ಮನೋವೇದನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರಂತ್ರಿ. ಇಲ್ಲಿ ನಾವು ಯೇಸು ಸ್ವಾಮಿ ವಿಜ್ಞಾಪನೆ ಮಾಡುವನಾಗಿದ್ದನು. ಯೇಸು ಸ್ವಾಮಿ ಕೂಡ 40 ದಿವಸ ಉಪವಾಸ ಮಾಡಿದ್ನಲ್ಲ. ಅದನ್ನು ಯಾರು ನಡೆಸಿದ್ರು? ಯೇಸು ಸ್ವಾಮಿನ ಸೈತಾನನ ಅಲ್ಲಿ ಟೆಸ್ಟ್ ಮಾಡಿದವ್ರು ಯಾರು? ಸೈತಾನನ ಅಲ್ಲ. ಅದನ್ನು ಯಾರು ನಡೆಸಿದ್ರು?
ಹೋಲಿ ಸ್ಪಿರಿಟ್ ಡ್ರೋವ್ ಹಿಮ್ ಅಂತಿದ್ರಲ್ಲ, ಪವಿತ್ರಾತ್ಮನು ಅವನನ್ನು ನಡೆಸಿದ ಅಲ್ಲಿ ಬೆಟ್ಟಕ್ಕೆ. ಅಲ್ಲಿ ಹೋಗಿ ಉಪವಾಸವಿದ್ದು ಪ್ರಾರ್ಥಿಸುವುದಷ್ಟೇ ಅಲ್ಲ, 40 ದಿವಸದಲ್ಲಿ ಆತನು ಸೈತಾನ್ನಿಂದ ಶೋಧಿಸಲ್ಪಟ್ಟನು. ಅಲ್ಲಿ ಕೂಡ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ, ತಾನು ಲೋಕಕ್ಕೆ ಯಾವ ಉದ್ದೇಶಕ್ಕೆ ಬಂದಿದ್ದೇನೆ ಸ್ವಾಮಿ, ಆ ಉದ್ದೇಶ ನೆರವೇರಿಸುವುದಾಗಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಆ ವೇದನೆ ಅನುಭವಿಸೋದು. ಯಾವ ವೇದನೆ ರೀ? ಆ ಒಂದು ಚಾಟಿ ಏಟು, ಆ ಒಂದು ಮೊಳೆಗಳಿಂದ ಹೊಡೆಸ್ಕೊಳ್ಳೋದು ಅದಲ್ಲ. ಅವನ ವೇದನೆ ಏನಾಗಿತ್ತು ರೀ? ಪಾಪ ತಂದೆಯಿಂದ ಅವನನ್ನು ದೂರ ಮಾಡ್ತದೆ. ಜನರೆಲ್ಲರ ಪಾಪ ತನ್ನ ಮೇಲೆ ಹೊತ್ತುಕೊಳ್ಳುವಾಗ ಅಲ್ಲಿ ಆತ ತಂದೆಯಿಂದ ಮಗನನ್ನು ದೂರ ಮಾಡ್ತದೆ. ಆ ಅಗಲುವಿಕೆಯ ದುಃಖ ಇನ್ನು ಸಹಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ. ತಂದೆ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಿ ಹೋಗಲಿ. ಪಾತ್ರೆ ಅಂದ್ರೆ ದುಃಖದ ಪಾತ್ರೆ, ತೊಲಗಿ ಹೋಗ್ಲಿ ಪ್ರಾರ್ಥನೆ ಮಾಡ್ತಾರೆ. ಶಿಲ್ಬೆ ಮೇಲೆ ಏರಿಸಲ್ಪಟ್ಟಾಗ ಅಲ್ಲಿ ತಂದೆಯೇ ಅನ್ನೋದಿಲ್ರಿ, ಏನಂತನ್ರಿ? ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀ? ಇಲ್ಲಿ ಪಾಪ ದೂರ ಮಾಡಿಸಲ್ಪಟ್ಟಾಗ, ನಮ್ಮೆಲ್ಲ ಪಾಪಗಳನ್ನು ಹೊತ್ತುಕೊಂಡು ಯೇಸು ಸ್ವಾಮಿ ಶಿಲ ಮೇಲೆ ತೂಗುವಾಗ ಅಲ್ಲಿ ದೇವರನ್ನು ತಂದೆ ಅಂತ ಕರೀಲಿಕ್ಕೆ ಅವನಿಗಾಗಲಿಲ್ಲ. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿ ಅಂತ ಹೇಳೋದನ್ನು ಮಾತು ನೋಡ್ತೇವೆ. ಅದು ಕೀರ್ತನೆ 22 ಮೊದಲೇ ವಚನ ಆತನ ಹೇಳ್ತಾ ಇದ್ದಾನೆ. ಅಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ವಿಜ್ಞಾಪನೆ, ಶಿಲ್ವೆ ಮೇಲೆ ಇರುವಾಗಲೂ ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥ ಕರ್ತನು. ಶಿಲ್ಬೆ ಮೇಲೆ ಆತನು ಹೇಳುವಾಗ, ತಂದೆ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆಂಬುದನ್ನು ಅವರು ಅರಿಯರು. ಇದನ್ನು ಲೂಕ 23 ಅದರ 34ರಲ್ಲಿ ನೋಡ್ತೇವೆ. ತಂದೆ, ಅವರನ್ನು ಕ್ಷಮಿಸು, ಅವ್ರೇನು ಮಾಡ್ತಾರೆ ಅರಿಯರು ಎಂಬುದಾಗಿ. ಅದೇ ಸಮಯದಲ್ಲಿ ಲೂಕ 22ರಲ್ಲಿ ಕೂಡ, ಲೂಕ 22ರಲ್ಲಿ 31-32ನೇ ವಚನದಲ್ಲಿ ಆತನು ಪೇತ್ರನಿಗೋಸ್ಕರ ವಿಜ್ಞಾಪನೆ ಮಾಡಿಕೊಳ್ತಾನೆ ರೀ. 22 ಅದರ 31-32ನೇ ವಚನ. ಸೀಮೋನನೇ, ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನು ದೃಢಪಡಿಸು ಎಂದು ಹೇಳಿದನು. ಇಲ್ಲಿ ಮುಂದಾಗುವ ಸಂಗತಿ ತನ್ನ ಶಿಷ್ಯರಿಗೆ ಏನಾಗ್ತದೆ ಎಲ್ಲ ಗೊತ್ತಿದೆ. ಹೀಗಾಗಿ ಮುಂದಾಗಿಯೇ ತನ್ನ ಶಿಷ್ಯರಿಗೋಸ್ಕರ ವಿಜ್ಞಾಪನೆ ಮಾಡಿದೆ. ಇಲ್ಲಿ ವಿಶೇಷವಾಗಿ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಸೀಮೋನನೇ, ಸೀಮೋನನೇ, ಸೀಮೋನ್ ಪೇತ್ರನ ಬಗ್ಗೆ. ಸೈತಾನ್ ಬಂದು ನನಗೆ ಕೇಳ್ಕೊಂಡ, ನಿಮ್ಮನ್ನು ಒನೆಯಬೇಕಂತ. ನಿಮ್ಮಂದ್ರೇನ್ರಿ? 12 ಶಿಷ್ಯರು. 12 ಶಿಷ್ಯರು ಮಾತ್ರ ಅಲ್ಲ, ಇನ್ನು ಅನೇಕ ಶಿಷ್ಯರಿದ್ರು. ಅವ್ರನ್ನ ಗೋಧಿಯಂತೆ ಒನೆಯಬೇಕು. ಸೈತಾನನ್ನು ಕೇಳಿಕೊಂಡ. ಸೈತಾನ್ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಯೇಸು ಸ್ವಾಮಿ ಕಡೆ, ನಾನು ಇವ್ರನ್ನ ಗೋಧಿ ಅಂತ ಒನಿಬೇಕು, ನಿನ್ನ ಶಿಷ್ಯರಂತ ಮಾಡ್ಕೊಂಡಿಲ್ಲ, ನಾನು ಅವ್ರನ್ನ ಟೆಸ್ಟ್ ಮಾಡ್ತೇನೆ. ಅದಕ್ಕೆ ಆತನ ತಂದೆಗೆ ಬೇಡಿಕೊಂಡ, ಇವ್ರನ್ನು ಬಲಪಡಿಸು, ದೃಢಪಡಿಸು, ಕರ್ತನಲ್ಲಿ ನಿಲ್ಲಿಸು ಎಂಬುದಾಗಿ ಅವರಿಗಾಗಿ ವಿಜ್ಞಾಪನೆ ಮಾಡೋದು ನೋಡ್ತೇವೆ. ಯೋಹಾನ 17ನೇ ಅಧ್ಯಾಯನ ಓದುವುದಾಗಿದ್ದರೆ ಅಂತ ಅರಿಯೋದು ಅವಶ್ಯಕತೆ ಇಲ್ಲ. ಇಡೀ ಅಧ್ಯಾಯ ಯೇಸು ಸ್ವಾಮಿ ಯಾರಿಗಾಗಿ ಪ್ರಾರ್ಥನೆ ಮಾಡಿದ್ದಾನೆ? ನೀವು ಶಿಷ್ಯರಲ್ಲ, ನಿಮಗಾಗಿ ಪ್ರಾರ್ಥನೆ ಮಾಡಿದ್ದಾನೆ, ನನಗಾಗಿ. ಮುಂದಾಗಿಯೇ ಎಷ್ಟೋ 1000 ವರ್ಷಗಳ ಮುಂಚೆ ನನಗೋಸ್ಕರ, ನಿಮಗೋಸ್ಕರ ಯೇಸು ಸ್ವಾಮಿ ವಿಜ್ಞಾಪನೆ ಮಾಡಿದ. ಏನಂತ ಪ್ರಾರ್ಥನೆ ಮಾಡಿದಾನ್ರಿ? ತಂದೆ, ನಾನು ನೀನು ಒಂದಾಗಿರೋ ಪ್ರಕಾರ ಅವರು ಒಂದಾಗಿರಬೇಕು. ನಾವು ಆತನಲ್ಲಿ ಒಂದಾಗಿರೋದಷ್ಟೇ ಅಲ್ಲ, ನಾವು ಒಬ್ರಿಗೊಬ್ಬರು ಒಂದಾಗಿ ಇರಬೇಕೆಂಬುದಾಗಿ, ಐಕ್ಯತೆ, ಪ್ರೀತಿ ಇರಬೇಕೆಂಬುದಾಗಿ ಅಲ್ಲಿ ಕರ್ತನ ಹೇಳೋದು ನೋಡ್ತೇವೆ. ಆದ ಕಾರಣ ಇಲ್ಲಿ ಆತನು ನಮಗಾಗಿ ಪ್ರಾರ್ಥಿಸುವಂಥ ಕರ್ತನು. ಇದನ್ನು ನಾವು ರೋಮಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ,
ರೋಮ 8ರಲ್ಲಿ ಅಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳಲ್ಪಟ್ಟಿದೆ. ನಮ್ಮ ಬಗ್ಗೆ ವಿಜ್ಞಾಪಿಸುವುದು. ಅದರ 34ನೇ ವಚನ, ಅಪರಾಧಿಗಳೆಂದು ನಿರ್ಣಯಿಸುವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನ್ರಿ? ನಮಗೋಸ್ಕರ ಬೇಡ್ತಾನೆ. ಕೇವಲ ಇಸ್ರಾಯೇಲರಿಗಾಗಿ, ಒಂದು ಜನಾಂಗಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನ? ಇಲ್ಲ, ನಮಗಾಗಿ. ಇಲ್ಲಿ ರೋಮಾಪುರದವ್ರು ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಈ ರೋಮನ್ನರು ಅವರು ಇಸ್ರಾಯೇಲರಲ್ಲ, ಆದ್ರೆ ಅವರಿಗೆ ಪತ್ರ ಬರ್ತಾನೆ, ಯೇಸು ಸ್ವಾಮಿ ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಎಂಬುದಾಗಿ. ಅದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ, ಇಬ್ರಿಯ 7 25ನೇ ವಚನ. ಇಬ್ರಿಯ 7:25. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸೋದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕನಾಗಿದ್ದಾನೆ. ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನ್ರಿ? ತನ್ನಲ್ಲಿ ಬಲಗಡೆಯಲ್ಲಿ ಕೂತ್ಕೊಂಡು ನಮಗಾಗಿ ಬೇಡೋನಾಗಿದ್ದಾನೆ. ಅಲ್ಲಿ ಆ ಸಮಯದಲ್ಲಿ ಪೇತ್ರನೇ ನಿನಗಾಗಿ ನಾನು ಬೇಡಿಕೊಂಡೆ ಅಂತ ಹೇಳುವಾಗ ಇಲ್ಲಿ ನಮಗಾಗಿ ಕೂಡ ಬೇಡಿಕೊಳ್ಳುವಂತ ಕರ್ತನು. ಹಗಲು ರಾತ್ರಿ ನಮ್ಮ ಮೇಲೆ ಒಬ್ಬರು ದೂರ ಹೇಳ್ತಾ ಇದ್ದಾರೆ. ನಿನ್ನ ಮಗ ಅಂತ ಹೇಳ್ತಿ, ಅವ ಹೆಂಗದನ, ನಿನ್ನ ಮಗಳಂತ ಹೇಳ್ತಿ, ಅವಳು ಈ ರೀತಿ ಇದ್ದಾಳೆ ಎಂಬುದಾಗಿ ದೇವರ ಮುಂದೆ ನಮ್ಮ ವಿರುದ್ಧವಾಗಿ ಹಗಲಿರುಳು ದೂರು ಹೇಳುವಂತ ಒಬ್ಬ ದೂರುಗಾರನು. ಯಾರ್ಯವನು? ಸೈತಾನ. ನಮ್ಮ ವಿರುದ್ಧವಾಗಿ ದೇವರ ಮುಂದೆ ದೂರು ಹೇಳುವಂತಹ ಸೈತಾನ. ಅಲ್ಲಿ ಆ ಸೈತಾನನನ್ನ, ಆ ದೂರುಗಳನ್ನು ತೆಗೆದು ಹಾಕುವುದಕ್ಕೆ ಹಗಲಿರುಳು ನಮಗಾಗಿ ವಿಜ್ಞಾಪನೆ ಮಾಡುವಂತ ಕರ್ತನು. ಅದನ್ನು ಯೋಹಾನನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಅದರ 2ನೇ ಅಧ್ಯಾಯ 1-2 ವಚನ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ ಮತ್ತು ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡ್ತಾನೆ. ಇಲ್ಲ ನೋಡ್ತೇವೆ, ನಮಗೋಸ್ಕರ ಒಬ್ಬ ಸಹಾಯಕನು ಎಲ್ಲಿದ್ದಾನ್ರಿ? ಪರಲೋಕದಲ್ಲಿ ತಂದೆ ಬಳಿಯಲ್ಲಿ ಇದ್ದಾನೆ, ತಂದೆಯ ಪಕ್ಕದಲ್ಲಿದ್ದಾನೆ. ನಮಗಾಗಿ ಹಗಲಿರುಳು ವಿಜ್ಞಾಪನೆ ಮಾಡುವಂತ ವಿಜ್ಞಾಪನೆಗಾರನಿದ್ದಾನೆ. ಮೋಶೆಗಿಂತ ಶ್ರೇಷ್ಠನಾದ ವಿಜ್ಞಾಪನೆಗಾರನು. ಅಲ್ಲಿ ಕೆಲವರು ಹೇಳ್ತಾರೆ, ಪರಲೋಕಕ್ಕೆ ಭೇಟಿ ಕೊಟ್ಟವರು, ದಿನಕರನಾಗಲಿ ಮತ್ತು ಬೇರೆ ಬೇರೆ ದೇವರ ಸೇವಕರಾಗಿ ಈಗಿರುವಂತಹ ಕೆಲವು ದೇವರ ಸೇವಕರು ಕೂಡ ಪರಲೋಕಕ್ಕೆ ಭೇಟಿಯಾಗಿದ್ದಾರೆ. ಪರಲೋಕದಲ್ಲಿ ಹೋದಾಗ ಯೇಸುವನ್ನು ನೋಡ್ತಾರೆ ಅಲ್ಲ. ಯೇಸುವನ್ನು ನೋಡಿದಾಗ ಬಹಳ ಸಂತೋಷ, ಮುಖದ ಮೇಲೆ ಅಷ್ಟು ಪ್ರೀತಿ ಕಾಣಿಸ್ತದೆ. ಅದೇ ಸಮಯದಲ್ಲಿ ಹೇಳ್ತಾರೆ, ಮೋಶೆಯನ್ನು ನೋಡಿದಾಗ ಹೇಗೆ ಕಾಣಿಸ್ತಾನ್ರಿ? ಯೇಸುವಿನಂತೆ ಕಾಣಿಸ್ತಾನೆ. ಆದರೆ ಮುಖದ ಮೇಲೆ ಒಂದು ಹಾರ್ಡ್ನೆಸ್, ಒಂದು ಕಠಿಣತೆ ಕಾಣಿಸ್ತದೆ. ಮೋಶೆ ಮುಖದಲ್ಲಿ ಒಂದು ಕಠಿಣತೆ ಇದೆ, ಆದರೆ ಯೇಸುವಿನ ಮುಖದಲ್ಲಿ ನೋಡ್ತೇವೆ ಪ್ರೀತಿಯ ಭಾವನೆ ಇದೆ. ನಮಗಾಗಿ ಹಗಲು ಇರಳು ಪ್ರಾರ್ಥನೆ ಮಾಡುವಂತ ಯೇಸು ನಮಗಾಗಿ ವಿಜ್ಞಾಪನೆ ಮಾಡೋದಕ್ಕೆ ಇವೆ. ಆತನ ಇಲ್ಲಿ ಅಡ್ವೊಕೇಟ್ ಅಂತ ಇದೆ ಇಂಗ್ಲಿಷ್ನಲ್ಲಿ. ಅಡ್ವೊಕೇಟ್ ಅಂದರೆ ಇನ್ನೊಂದು ಶಬ್ದ ಪ್ಲೀಡರ್. ಹಿ ವಿಲ್ ಪ್ಲೀಡ್ ಫಾರ್ ಅಸ್. ಪ್ಲೀಡಿಂಗ್ ಅಂದ್ರೆ ಏನ್ರಿ? ಬೇಡಿಕೊಳ್ಳುವುದು ಅಲ್ಲ. ನಾವು ಒಂದು ಶಬ್ದ, ನಾವು ಪೆಂಟಿಕೋಸ್ಟಲ್ ಸರ್ಕಲ್ನಲ್ಲಿ ವಿ ಪ್ಲೀಡ್ ದ ಬ್ಲಡ್ ಆಫ್ ಜೀಸಸ್, ವಿ ಪ್ಲೀಡ್ ದ ಬ್ಲಡ್ ಆಫ್ ಜೀಸಸ್ ಅಪಾನ್ ಆರ್ ಪೀಪಲ್. ಯೇಸು, ನಾವು ಕನ್ನಡದಲ್ಲಿ ಹೇಳುವಾಗ ಏನಂತ, ಯೇಸುವಿನ ರಕ್ತ ಹಚ್ತೇವಂತ ಅಲ್ಲ, ಪ್ಲೀಡ್ ಅಂತ ಅನ್ನೋದಿಲ್ಲ ನಾವು. ಯೇಸುವಿನ ರಕ್ತ ಬೇಡಿಕೊಳ್ತೇವೆ ಅಂತ ಇಂಗ್ಲೀಷ್ನಲ್ಲಿ ಅಂತೇವೆ. ಇದರ ಅರ್ಥ, ದೇವರೇ ಪಾಪಗಳನ್ನು ಮುಚ್ಚಿ ಹಾಕು, ಪಾಪಗಳನ್ನು ತೊಳೆದು ಹಾಕಿ ಅವರಿಗೆ ಕೃಪೆ ಕೊಡು, ಕೃಪೆ ಕೊಡು. ಪ್ಲೀಡ್ ದ ಬ್ಲಡ್. ಯೇಸುವಿನ ರಕ್ತ ನಮಗಾಗಿ ವಿಜ್ಞಾಪನೆ ಮಾಡ್ತದೆ. ಆದ ಕಾರಣ ಇಲ್ಲಿ ನೋಡುವಾಗ ಯೇಸು ಸ್ವಾಮಿ ಅಡ್ವೊಕೇಟ್ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಇರುವಾಗ ಏನು ಪ್ರಾರ್ಥನೆ ಮಾಡಿದರೆ? ತಂದೆಯೇ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆ ಎಂಬುದನ್ನು
ಅವರು ಅರಿಯರು. ಅದನ್ನು ಆ ರೀತಿ ಮಾಡ್ತಾನೆ ಅಂತ ಯೆಶಾಯನ ಪ್ರವಾದನೆ ಅದರ 53ನೇ ಅಧ್ಯಾಯದಲ್ಲಿ ಒಂದು 600 ವರ್ಷಗಳ ಮುಂಚೆ ಯೇಸು ಸ್ವಾಮಿ ಬಗ್ಗೆ ಪ್ರವಾದನೆ ಹೇಳಿರೋದನ್ನು ನೋಡ್ತೇವೆ. ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ 600 ವರ್ಷಗಳ ಮುಂಚೆ ಆತನು ಯೆಶಾಯನ ಪ್ರವಾದನೆ ಮಾಡುವುದನ್ನು ನೋಡ್ತೇವೆ. ಯೆಶಾಯನ ಪ್ರವಾದನೆ 53ನೇ ಅಧ್ಯಾಯ ಅದರ ಕೊನೆಯ ವಚನ ಅಂತ ನೆನೆಸ್ತೇನೆ. ಹೌದು, 12ನೇ ವಚನ. ಇವನು ಇಂಥವನಾಗಿರುವುದರಿಂದ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರ್ಯನ ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನೂ ಎಣಿಸಿಕೊಂಡು ಬಹುಜನರ ಪಾಪಗಳನ್ನು ಹೊರುತ್ತಾ, ಏನ್ರಿ, ಬಹುಜನ ಪಾಪಗಳನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಏನು ಮಾಡಿದರಿ? ವಿಜ್ಞಾಪನೆ. ನಮಗಾಗಿ ಶಿಲ್ಬೆಯಿಂದ ಮುಂಚಿನಿಂದಲೂ ಈಗಿನವರೆಗೂ ಇವತ್ತಿನವರೆಗೂ ಈ ಕ್ಷಣದವರೆಗೂ ನಿಮಗಾಗಿ ಆತನು ತಂದೆ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆತನು ನಮಗಾಗಿ ವಿಜ್ಞಾಪನೆ ಮಾಡುವಂತಹ ಕರ್ತನು. ಹೀಗಾಗಿ ಮೋಶೆ ಒಂದು ಕೇವಲ ನೆರಳು ಇಸ್ರಾಯೇಲರಿಗಾಗಿ ಪ್ರಾರ್ಥಿಸ್ತಾ ಇದ್ದ. ಯೇಸು ಸ್ವಾಮಿಯ ನಿಜವಾದ ಸ್ವರೂಪ, ನಮಗಾಗಿ ವಿಜ್ಞಾಪನೆಗಾರನಾದಂಥ ಯೇಸು ಅಲ್ಲಿ ಇರುವುದನ್ನು ನೋಡುತ್ತೇವೆ. ಅನೇಕರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇಬ್ರಿಯ 12:24 ಇಬ್ರಿಯ 12:24 ಇಬ್ರಿಯ 12:24 ಓದಿಕೊಳ್ಳೋಣ. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೆಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಪ್ರೋಕ್ಷಣ ರಕ್ತ. ಹಿಂದಿನ ಕಾಲದಲ್ಲಿ ಒಬ್ಬನು ತನ್ನ ಪಾಪ ಪರಿಹಾರವಾಗಬೇಕಾಗಿದ್ದರೆ ಏನು ಮಾಡಬೇಕಾಗಿತ್ತು? ಅವನು ಒಂದು ಕುರಿಯನ್ನು ತಂದು ಆತನು ಮಹಾಜಕನ ಮುಂದೆ ಅದರ ಮೇಲೆ ಕೈಗಳನ್ನಿಟ್ಟು, ನನ್ನ ಪಾಪ ಇದು ಹೊರ್ತದೆ, ನನ್ನ ಬದಲಾಗಿ ಇದು ಸಾಯ್ತದೆ ಎಂಬುದಾಗಿ ಅದನ್ನು ಕೊಯ್ದು ಅದರ ರಕ್ತವನ್ನು ತೆಗೆದುಕೊಂಡು ಯಜ್ಞವೇದಿಯಲ್ಲೂ ಸುತ್ತಲೂ ಅದನ್ನು ಚಿಮುಕಿಸುವುದು. ಅಷ್ಟಲ್ಲದೆ ಕೆಲವು ಸ್ವಲ್ಪ ರಕ್ತವನ್ನು ಮಹಾಯಾಜಕನು ತೆಗೆದುಕೊಂಡು ಆ ಪಾಪ ಪರಿಹಾರಕ್ಕೆ ಬಂದಂಥವನ ಮೇಲೆ ಚಿಮುಕಿಸ್ತಾ ಇದ್ದ. ಅವನ ಕಿವಿಗಳಿಗೆ, ಅವನ ಹೆಬ್ಬೆಳ್ಳು, ಕಾಲಿನ ಹೆಬ್ಬೆಳುಗಳಿಗೆ ರಕ್ತವನ್ನು ಹಚ್ತಾ ಇದ್ದ ನೋಡ್ತೇವೆ. ಇಲ್ಲಿ ಪ್ರೋಕ್ಷಣ ರಕ್ತ, ಯೇಸುವಿನ ರಕ್ತ, ಬ್ಲಡ್ ಆಫ್ ಸ್ಪ್ರಿಂಕ್ಲಿಂಗ್, ಅದು ಚಿಮುಕಿಸುವಂಥ ರಕ್ತ, ಅದ್ಭುತವಾದ ರಕ್ತ. ಇದೇನು ಮಾಡ್ತದೆ? ನಮ್ಮ ಪಾಪಗಳನ್ನು ತೊಳಿತದೆ. ಹಳೆ ಒಡಂಬಡಿಕೆಯಲ್ಲಿ ಪಾಪ, ಆ ಕುರಿಯ ರಕ್ತ ಪಾಪವನ್ನು ಮುಚ್ಚುತ್ತಿತ್ತಂದ್ರಿ. ಎಷ್ಟು ದಿವಸದವರೆಗ್ರಿ? 1 ವರ್ಷ ಮಾತ್ರ. ಮತ್ತು ಮರು ವರ್ಷ ಮತ್ತೊಂದು ಪ್ರಾಣಿ ತರಬೇಕು ಅವನು. ಇಲ್ಲಿ ಯೇಸುವಿನ ರಕ್ತ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ. ನಾವೆಂದು ಪಾಪ ಮಾಡಿಲ್ಲವೋ ಎಂಬಂತೆ ದೇವರು ತನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಅಂಗೀಕರಿಸ್ತಾನೆ. ಯಾವುದರಿಂದ? ನಮಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ನಮಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಯೆಶಾಯ 53:12 ನೋಡ್ತೇವೆ, ನಮಗಾಗಿ ವಿಜ್ಞಾಪನೆ ಮಾಡಿದ್ದಾನೆ. ಈ ರಕ್ತ ವಿಜ್ಞಾಪನೆ ಮಾಡುವಂಥ ರಕ್ತ. ಒಬ್ಬ ದೇವರ ಸೇವಕರನ್ನು ನಾವು ಭೇಟಿಯಾಗಿದ್ದೆವು. ಅವರು ರಕ್ಷಣೆ ಹೊಂದಿದ್ದು ವಿಚಿತ್ರ. ಅವರು CSI ಪಾಸ್ಟರ್ ಆಗಿದ್ದರು. ಒಂದು ರಾತ್ರಿ ಅವ್ರ ಪ್ರಾರ್ಥನೆಗೆ ಕೂತಿರುವಾಗ ಅವ್ರು ನೋಡಿದ್ರು ಮೋಡ, ಅವ್ರ ದರ್ಶನದಲ್ಲಿ ನೋಡಿದ್ದು ಮೋಡ ಕೆಂಪಾಗಿತ್ತು. ಆ ಕೆಂಪಾದ ಮೋಡ ಬಂದು ಅವ್ರ ಮೇಲೆ ಬರುವಾಗ ಆ ಮೋಡದಿಂದ ಒಂದು ಮಾತು ಬಂತು, ನನ್ನಲ್ಲಿ ತೊಳ್ಕೋ, ನನ್ನಲ್ಲಿ ನಿನ್ನನ್ನು ತೊಳ್ಕೋ, ಆಗ್ಲಿ ಸ್ವಾಮಿ ನನ್ನ ತೊಳೆ ಅಂತ ಹೇಳಿದ್ರು. ಆ ಮೋಡದಿಂದ ಮಳೆ ಬರಲಿಲ್ಲ, ರಕ್ತ ಸುರಿತು. ಅದು ಹೇಳ್ತದೆ, ನಾನು ಯೇಸುವಿನ ರಕ್ತ. ಆ ಹೊತ್ತು ಅವರು ರಕ್ಷಣೆ ಹೊಂದಿದ್ರು, ಪಾಪದಿಂದ ಬಿಡುಗಡೆ ಹೊಂದಿದ್ರು, ಬದಲಾದ ವ್ಯಕ್ತಿಯಾದರು. ದೇವರು ಅವರ ಮೂಲಕವಾಗ ಅನೇಕ ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳನ್ನು ಮಾಡಿ ತನ್ನ ನಾಮವನ್ನು ಗಣಿಸ್ಪಡಿದ್ರು. ಅವರು ಬಹಳ ಹಿರಿಯರಾದಂಥ ದೇವರ ಸೇವಕರಾಗಿದ್ದರು. ಈ ಒಂದು ಅನುಭವ ಕೇಳಲಿಕ್ಕೆ ನಾವು ಅವ್ರ ಕಡೆಗೆ ಹೋಗಿದ್ದು. ಅವ್ರು ಶಿವಮೊಗ್ಗದಲ್ಲಿ CSI ಸಭೆಯಲ್ಲಿ ಅವ್ರು ಪಾಸ್ಟ್ ಆಗಿದ್ರು. ಅವ್ರ ಕಡೆ ಹೋಗಿ ಈ ಅನುಭವ ಕೇಳೋದಕ್ಕೆ ನಾವು ಅವ್ರ ಬಳಿಗೆ ಹೋಗಿದ್ವಿ. ಅವರು ಇಡೀ ರಾತ್ರಿ ಕೂತ್ಕೊಂಡ್ರು ನಮ್ಮ ಕಡೆ. ರಾತ್ರಿ ಊಟ ಹೋದ್ಮೇಲೆ ಕೂತ್ಕೊಂಡು ತಮ್ಮದೆಲ್ಲ ಸ್ಟೋರಿ ಹೇಳ್ತಾ ಬಂದರು. ಅಲ್ಲಿ
ಯೇಸುವಿನ ರಕ್ತ ನಮಗಾಗಿ ವಿಜ್ಞಾಪನೆ ಮಾಡುವಂಥ ರಕ್ತ. ಆ ವಿಜ್ಞಾಪನೆ ಮಾಡೋದ್ರಿಂದ ನಾವು ಸೈತಾನನ ಜಯಿಸ್ತೇವೆ. ಪ್ರಕಟಣೆ 12ನೇ ಅಧ್ಯಾಯ, ಪ್ರಕಟಣೆ 12ನೇ ಅಧ್ಯಾಯ ಅದರ 11ನೇ ವಚನ. ಪ್ರಕಟಣೆ 12:11. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಸೈತಾನನ್ನು ಅವರು ಹೇಗೆ ಜಯಿಸಿದ್ರಿ? ಯಜ್ಞದ ಕುರಿಯಾದ ಆತನ ರಕ್ತ. ಪ್ರಕಟಣೆ ಗ್ರಂಥದಲ್ಲಿ ಯೇಸುವಿನ ಹೆಸರೇನಿದೆ? ಯಜ್ಞದ ಕುರಿಯಾದ ಆತನು, ನಮಗಾಗಿ ಪ್ರಾಣ ಕೊಟ್ಟವನು, ನಮ್ಮ ಪಾಪಕ್ಕಾಗಿ ತನ್ನ ಜೀವವನ್ನು ಬೆಲೆ ತೆತ್ತವನು. ಇಲ್ಲಿ ಸೈತಾನ್ ಏನು ಹೇಳ್ತಾ ಇದ್ದಾನೆ? ದೂರು ಹೇಳ್ತಾ ಇದ್ದಾನೆ ತಂದೆ ಮುಂದೆ. ಆ ದೂರುಗಳನ್ನ ನಾವು ಜಯಿಸಬೇಕಾಗಿದ್ರೆ ಏನು ಮಾಡ್ಬೇಕ್ರಿ? ಯೇಸುವಿನ ರಕ್ತ. ಈ ಯೇಸುವಿನ ರಕ್ತ ನಮಗಾಗಿ ವಿಜ್ಞಾಪನೆ ಮಾಡ್ತದೆ. ನಾನು ಅವನ ಪಾಪ ತೊಳೆದಿದ್ದೇನೆ, ನಾನು ಅವನನ್ನು ಶುದ್ಧೀಕರಿಸಿದ್ದೇನೆ. ಈ ಸೈತಾನನ ದೂರು ಸುಳ್ಳು. ಈತನು ಸುಳ್ಳುಗಾರ. ಅವರು ಯೇಸುವಿನ ರಕ್ತದಿಂದ ಶುದ್ಧ ಮಾಡಲ್ಪಟ್ಟಿದ್ದಾರೆ. ಆದ ಕಾರಣ ಈತನು ನೀತಿವಂತ, ಇವಳು ನೀತಿವಂತಳು ಎಂಬುದಾಗಿ ಯೇಸುವಿನ ರಕ್ತ ನಮಗಾಗಿ ದೇವರ ಮುಂದೆ ವಿಜ್ಞಾಪನೆ ಮಾಡ್ತದೆ. ನೀನು ನಾನು ದೇವರ ಮುಂದೆ ನೀತಿವಂತರಾಗಿ ಮಾಡಲ್ಪಟ್ಟಿದ್ದೇವೆ. ಯಾವುದರ ನಿಮಿತ್ತ? ಈ ಯೇಸುವಿನ ರಕ್ತ, ಹೇಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವಂಥ ಈ ರಕ್ತ ನಮಗಾಗಿ ದೇವರ ಮುಂದೆ ವಿಜ್ಞಾಪನೆ ಮಾಡ್ತದೆ. ಆದ ಕಾರಣ ಹೇಬೆಲನ ರಕ್ತದಂತೆ ಇದಲ್ಲ. ಹೇಬೆಲನ ರಕ್ತ ಏನು ಹೇಳ್ತದೆ? ದೇವರೇ ಅವನಿಗೆ ಮುಯಿ ತೀರಿಸು. ಆದರೆ ಯೇಸುವಿನ ರಕ್ತ ಏನು ಹೇಳ್ತದೆ? ದೇವರೇ ಅವನನ್ನು ಕ್ಷಮಿಸು. ನಾನು ಅವನ ಪಾಪ ತೊಳೆದಿದ್ದೇನೆ, ಅವನಿಗಾಗಿ ನನ್ನ ಪ್ರಾಣ ಕೊಟ್ಟಿದ್ದೇನೆ. ಇಲ್ಲಿ ಯೇಸು ಕ್ರಿಸ್ತನು ವಿಜ್ಞಾಪನೆಗಾರನು. ಮೋಶೆ ವಿಜ್ಞಾಪನೆಗಾರಿದ್ದ. ಅವನೊಂದು ಕೇವಲ ಶಾಡೋ, ಅವನೊಂದು ನೆರಳು ಮಾತ್ರ. ನಿಜವಾದ ವಸ್ತು ಇದೆ, ಅದರ ನೆರಳು ಆದರೂ ಆ ನಿಜವಾದ ವಸ್ತು ಯೇಸು. ಆತನ ನೆರಳು ಮೋಶೆ ಆಗಿದ್ದ. ಆದ ಕಾರಣ ಮುಂದಾಗುವ ಸಂಗತಿಗಳಿಗೆ ಈ ಮೋಶೆ ಸೂಚನೆಯಾಗಿದ್ದನು ಎಂಬುದಾಗಿ ನೋಡ್ತೇವೆ. ಆದ ಕಾರಣ ಈ 2 ಪಾಯಿಂಟ್ ನಾವು ನೋಡಿದ್ದೇವೆ. ಮೋಶೆ ಹಳೆ ಒಡಂಬಡಿಕೆಗೆ ಮಧ್ಯಸ್ಥಗಾರನು, ಯೇಸು ಹೊಸ ಒಡಂಬಡಿಕೆಗೆ ಮಧ್ಯಸ್ಥಗಾರನು. ಮೋಶೆ ವಿಜ್ಞಾಪನೆಗಾರನು, ಇಲ್ಲಿ ಯೇಸು ಅವನಿಗಿಂತ ದೊಡ್ಡ ವಿಜ್ಞಾಪನೆಗಾರನು. ಆದ ಕಾರಣ ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಯೇಸು ಮೋಶೆಗಿಂತ ಶ್ರೇಷ್ಠನು ಎಂಬುದಾಗಿರುವುದನ್ನು ನೋಡ್ತೇವೆ. ಆದ ಕಾರಣ ಇಲ್ಲಿ 2 ಸಂಗತಿಗಳನ್ನ ನೋಡಿದ್ದೇವೆ. ಈ ಹಳೆ ಒಡಂಬಡಿಕೆಯಲ್ಲಿ ಯೇಸು ಹೇಗೆ ಕಂಡಿದ್ದಾನೆ ಎಂಬುದಾಗಿ ನಾವು ಪ್ರವಾದನೆ ಮುಖಾಂತರವಾಗಿ ಗುರುತಿಸ್ತಾ ಇದ್ದೇವೆ. ನಾವೆಲ್ಲರದ್ದು ನಿಂತುಕೊಳ್ಳೋಣ. ನಾವು ಕಣ್ಣುಗಳನ್ನು ಮುಚ್ಚಿರುವಾಗ ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ಪರಲೋಕದ ದೇವರು ನಮ್ಮನ್ನು ಪ್ರೀತಿಸಿ, ಬಹಳವಾಗಿ ಪ್ರೀತಿಸಿ, ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಕಳಿಸಿಕೊಟ್ಟ. ಆತ ನಮ್ಮ ಪಾಪದ ಸಲುವಾಗಿ ಶಿಲುಬೆ ಮೇಲೆ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿದ. ಆತನು ಜೀವಂತವಾಗಿರುವಾಗ, ದೇಹದಲ್ಲಿರುವಾಗ ಆತನು ವಿಜ್ಞಾಪನೆ ಮಾಡ್ತಾ ಇದ್ದ. ಆತನು ಸಾಯುವಾಗಲೂ ನಮಗಾಗಿ ವಿಜ್ಞಾಪನೆ ಮಾಡಿದ. ಸತ್ತು ಎದ್ದು ಈಗ ಪರಲೋಕದಲ್ಲಿ ತಂದೆ ಬಳ ಪಾರ್ಸಲ್ ಕೂತಿರುವಾಗಲೂ ಈಗಲೂ ಕೂಡ ಹಗಲಿರುಳು ನಮಗಾಗಿ ವಿಜ್ಞಾಪನೆ ಮಾಡುವಂಥ ಕರ್ತನು. ಇವತ್ತು ನಿನ್ನ ಒಂದು ಸಮಸ್ಯೆ ಏನಿದೆ, ಆ ಕರ್ತನಿಗೆ ಹೇಳು, ಆ ಯೇಸುವಿಗೆ ಹೇಳು. ಆತನು ತಂದೆ ಮುಂದೆ ನಿನಗಾಗಿ ವಿಜ್ಞಾಪನೆ ಮಾಡುವಂಥ ಮಧ್ಯಸ್ಥಗಾರನು. ಆ ಯೇಸು ನಿನ್ನನ್ನು ಪ್ರೀತಿಸ್ತಾನೆ, ನಿನ್ನನ್ನು ಪ್ರೀತಿಸ್ತಾನೆ. ಅನೇಕರು ದೇವರುಗಳಂತ ಹೇಳ್ತಾರೆ, ಅನೇಕ ವಸ್ತುಗಳನ್ನು ನಾವು ದೇವರಂತ ಕರಿತೇವೆ. ಆದರೆ ನಿಜವಾದ ದೇವರು, ನಿನ್ನನ್ನು ಉಂಟು ಮಾಡಿದ ದೇವರು, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ಆತನ ಮಗನಾದ ಯೇಸುವಿನ ರಕ್ತ ನಮ್ಮ ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಇವತ್ತು ನೀವೊಂದು ವೇಳೆ ಆತನ ಅಂಗೀಕರಿಸದೇ ಇದ್ದರೆ ಇವತ್ತು ಆತನನ್ನು ಅಂಗೀಕರಿಸ್ರಿ. ಆ ಯೇಸುವಿಗೆ ನಿಮ್ಮ ಹೃದಯದಲ್ಲಿ ಬಾ ಎಂಬುದಾಗಿ ಕರೆಯಿರಿ. ನಾನು ಹೇಳಿದಾಗ ಹಾಗೆ ಹೇಳ್ರಿ, ಯೇಸು ಸ್ವಾಮಿ, ನಾವು ತಪ್ಪು ಮಾಡಿದ್ದೇವೆ, ಪಾಪಗಳನ್ನು ಮಾಡಿದ್ದೇವೆ,
ನಮ್ಮ ಪಾಪಗಳನ್ನು ಕ್ಷಮಿಸು. ನಿನ್ನ ರಕ್ತದ ಮೂಲಕ ನಮ್ಮ ಅಪರಾಧಗಳನ್ನು ಅಳಿಸಿಬಿಡು. ಯೇಸು ಸ್ವಾಮಿ, ನಮ್ಮ ಹೃದಯಗಳಲ್ಲಿ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ. ಕರ್ತನೆ, ನನ್ನ ಜೀವನದಲ್ಲಿ ನೀನೇ ನನ್ನ ಕರ್ತನು, ನನ್ನ ದೇವರು, ನನ್ನ ರಕ್ಷಕನು ಆಗಿರು. ಯೇಸು ಸ್ವಾಮಿ, ಈಗ ನನ್ನ ಪಾಪಗಳನ್ನು ತೊಳೆದದ್ದಕ್ಕ ನಿನಗೆ ಸ್ತೋತ್ರ. ನನ್ನ ಹೃದಯದಲ್ಲಿ ಬಂದದ್ದಕ್ಕಾಗಿ ನಿನಗೆ ಸ್ತೋತ್ರ. ಸ್ವರ್ಗ ರಾಜ್ಯದಲ್ಲಿ ನನ್ನ ಹೆಸರನ್ನು ಬರೆದದ್ದಕ್ಕಾಗಿ ಸ್ತೋತ್ರ. ಪರಲೋಕದಲ್ಲಿ ನನಗಾಗಿ ಹಗಲಿರುಳು ವಿಜ್ಞಾಪನೆ ಮಾಡ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ಸ್ವಾಮಿಗೆ ಬಂದಂಥ ಎಲ್ಲ ಪ್ರಿಯರನ್ನು ನಿನ್ನ ರಕ್ತದ ಮರೆಗೆ ಒಪ್ಪಿಸಿಕೊಡ್ತೇವೆ. ಕರ್ತನೆ ಸ್ವಾಮಿ, ನಿನ್ನ ರೆಕ್ಕೆಗಳ ಮರೆಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಬಲವಾದ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ಅವ್ರನ್ನು ಪ್ರೀತಿಸಿದ್ದಿ, ಅವರಿಗಾಗಿ ಪ್ರಾಣ ಕೊಟ್ಟಿದ್ದಿ ಮತ್ತು ಅಸರದ ಈ ಹೊತ್ತು ಅವರಿಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಿ. ಅಂಧಕಾರ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಕರ್ತನೆ, ಅವರ ಬುದ್ಧಿ ತೆರೆ, ಅವ್ರ ಮನಸ್ಸನ್ನು ತೆರೆ. ನೀನು ಅವ್ರನ್ನ ಎಷ್ಟಾಗಿ ಪ್ರೀತಿಸಿದ ಗ್ರಹಿಸ್ಲಿಕ್ಕಾಗುವಂತೆ ಅನುಗ್ರಹಿಸು. ನಿನ್ನ ಕೃಪಾಸಕರನ್ನು ಒಪ್ಪಿಸಿಕೊಡ್ತೇನೆ. ನೀನು ಕರ್ತನಾಗಿ ಒಡೆಯನಾಗಿ ನಡೆಸು. ನಿನ್ನ ಅದ್ಭುತಗಳಿಗಾಗಿ ಸ್ತೋತ್ರ, ಮಹತ್ಕಾರ್ಯಗಳಿಗಾಗಿ ಸ್ತೋತ್ರ. ಇಲ್ಲಿ ಯಾರು ಅನಾರೋಗ್ಯದಿಂದ ಬಂದಿದ್ದಾರೆ ಮುಟ್ಟು ಸ್ವಾಮಿ. ಅವ್ರ ಬೇನೆಗಳನ್ನು, ರೋಗಗಳನ್ನು ನೀನು ಹೊತ್ತುಕೊಂಡು ನಿನ್ನ ಬಾಸುಂಡಿಗಳದವ್ರಿಗೆ ಗುಣವಾಯಿತು ಸ್ವಾಮಿ. ಹೊತ್ತು ಅವ್ರನ್ನ ಮುಟ್ಟು ಕರ್ತನೆ. ಅದೇ ಸಮಯದಲ್ಲಿ ಸ್ವಾಮಿ, ಯಾರು ಮಾನಸಿಕವಾಗಿ ಖಿನ್ನವಾಗಿದ್ದಾರೆ ಅವ್ರನ್ನ ಮುಟ್ಟು ಸ್ವಾಮಿ. ಮಾನಸಿಕ ಖಿನ್ನತೆಯನ್ನುಂಟು ಮಾಡುವ ದುರಾತ್ಮ ಯೇಸು ನಾಮದಲ್ಲಿ ಅಪ್ಪಣೆಗಳು ಬಿಟ್ಟೋಕೊಂಬುದಾಗಿ ಯೇಸು ನಾಮದಲ್ಲಿ ಕರ್ತನೆ, ಸಂತೋಷದ ಆನಂದದ ತೈಲವನ್ನು ಅವ್ರ ಮೇಲೆ ಬಿಡುಗಡೆ ಮಾಡ್ತೇವೆ. ಹರ್ಷ ವಸ್ತ್ರಗಳನ್ನು ಅವ್ರನ್ನ ಧಾರಣ ಮಾಡ್ತೇವೆ. ಸ್ತೋತ್ರದ ವಸ್ತ್ರಗಳನ್ನು ಅವ್ರ ಮೇಲೆ ಧಾರಣ ಮಾಡಿಸು ಸ್ವಾಮಿ. ಕರ್ತನೆ, ಬಲಪಡಿಸಿ ನಡೆಸು. ಅನೇಕರು ಕಣ್ಣೀರಿನಿಂದ ಬಂದಿರುವಾಗ ಅವರ ಕಣ್ಣೀರುಗಳನ್ನು ವಾರಿಸು. ಅವರ ಸಮಸ್ಯೆಗಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ನಿಂದ ಬಲಪಡಿಸು. ನಿನಗಾಗಿ ಅವರು ಜೀವಿಸುವಂತೆ ಕರ್ತನೆ ನೀನು ಅವ್ರು ನಡೆಸು. ಯೇಸು ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡ್ಕೊಂಡು ಹೊಂದಿದ್ದೇವೆ ಕರ್ತನೆ. ಆಮೇನ್, ಆಮೇನ್. ದಯಮಾಡಿ ಕೂತ್ಕೊಳ್ರಿ. ಈ ಸಮಯದಲ್ಲಿ ಬಸಪ್ಪ ಅವರು ದುರ್ಗಣ್ಣವರು ದಯಮಾಡಿ ನಿಂತ್ಕೊಳ್ರಿ. ಅವರು ಹೆಚ್ಚು ಕಡಿಮೆ 2 ವಾರದ ಹಿಂದೆ ತಮ್ಮ ಯವನಸ್ಥ ಮಗನನ್ನು ಕಳ್ಕೊಂಡ್ರು. ಈ ಸಮಯದಲ್ಲಿ ಕರ್ತನು ಅವರನ್ನು ಸಂತೈಸಲಿ ಎಂಬುದಾಗಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಾಮಿ ಕರ್ತನೆ, ಅವ್ರ ಕಡೆಗೆ ಕೈ ಚಾಚಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಅವರ ಹೃದಯದ ನೋವು ನಿನಗೆ ಗೊತ್ತು ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ಅವರನ್ನು ಕರುಣಿಸು ಸ್ವಾಮಿ. ಆ ನೋವನ್ನು ಕರ್ತನೆ ಸ್ವಾಮಿ ತೆಗೆದು ಹಾಕಿದ ಪ್ರಾರ್ಥಿಸ್ತೇವೆ. ನಿನ್ನ ಸಂತೈಸುವಿಕೆ ಇವರು ಮತ್ತು ಇವರ ಮಗಳಿಗೂ ಕರ್ತನೆ ಉಂಟು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಸ್ವಾಮಿ, ನೀನು ಸಂತೈಸದೆ ಹೋದರೆ ನಮ್ಮ ಮನುಷ್ಯರ ಸಂತೈಸುವಿಕೆ ಏನೂ ಅಲ್ಲ ಕರ್ತನೆ. ನೀನು ಅವರ ಆತ್ಮದಲ್ಲಿ ಸಂತೈಸು ಕರ್ತನೆ. ಆ ಸಂತೈಸುವಿಕೆ ಅವರ ಹೃದಯದಲ್ಲಿ ಬಂದು ಕರ್ತನೆ ಅವ್ರು ನಿನಗೆ ಅಂಟಿಕೊಳ್ಳುವಂತೆ, ನಿನಗಾಗಿ ಅವರು ಜೀವಿಸ್ಲಿಕ್ಕಾಗುವಂತೆ ಕುಟುಂಬ ನೀನು ಆಶೀರ್ವದಿಸು. ಅವರ ಕಣ್ಣೀರುಗಳನ್ನು ಒರೆಸು, ಅವರ ಅಂತರದಲ್ಲಿ ಬಲಪಡಿಸು, ನಿನ್ನ ಆತ್ಮನ ಮೂಲಕ ಸ್ಥಿರಗೊಳಿಸು. ಯೇಸು ನಾಮದಲ್ಲಿ ಕರ್ತನೆ, ಆಮೇಲೆ. ದಯಮಾಡಿ ಕೂತ್ಕೊಳ್ರಿ. ನಮಗಾಗಿ ಒಂದು ಸರ್ಪ್ರೈಸ್ ಇದೆ ಇವತ್ತು. ಅದಕ್ಕಾಗಿ